ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशधारिणे। जय श्रीकृष्ण चैतन्य प्रभु नित्यानंद यद्वैत गदाधर श्रीवासादि गौरपुत्रवृंद। हरे कृष्ण 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 हरे हरे, हरे राम 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಸ್ಕ್ರೀನ್ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯೋ? ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಶ್ರೀ ಅದ್ವೈತ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ, ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಅನಿಷ್ಠಿತ ಭಜನ ಕ್ರಿಯಾ. ಭಜನ ಕ್ರಿಯೆಗೆ ಇನ್ನೊಂದು ಹೆಸರು ಅನಿಷ್ಠಿತ ಭಜನ ಕ್ರಿಯಾ, ನಿಷ್ಠೆಗೆ ಇನ್ನೊಂದು ಹೆಸರು ನಿಶ್ಚಿತ ಭಜನ ಕ್ರಿಯಾ. ಅನಿಶ್ಚಿತ ಭಜನ ಕ್ರಿಯೆ ಮತ್ತು ನಿಶ್ಚಿತ ಭಜನ ಕ್ರಿಯೆ ಅಂದ್ರೆ ಭಜನ ಕ್ರಿಯೆ ಮತ್ತು ನಿಷ್ಠೆಯ ಮಧ್ಯೆ ಅನರ್ಥ ನಿವೃತ್ತಿ ಆಗ್ಬೇಕು. ಅನರ್ಥ ನಿವೃತ್ತಿ ಆದ ಮೇಲೆ ನಿಶ್ಚಿತ ಭಜನ ಕ್ರಿಯೆ ಸ್ಟಡಿನೆಸ್ ಬರ್ತದೆ. ಆದ್ರಿಂದ ಭಜನ ಕ್ರಿಯೆ ಮತ್ತು ನಿಷ್ಠೆಯ ಮಧ್ಯೆ ಅನರ್ಥ ನಿವೃತ್ತಿ ಫೇಸ್ ಇದೆ. ಅನಿಶ್ಚಿತ ಭಜನ ಕ್ರಿಯೆಯ ಲಕ್ಷಣಗಳು ಯಾವುದು? ಉತ್ಸಾಹಮಯಿ ಅಂದ್ರೆ ಟೊಳ್ಳು ಉತ್ಸಾಹ, ಘನತರಲ ಅಂದ್ರೆ ಒಮ್ಮೆ ತುಂಬಾ ಮೇಲೆ ಆಮೇಲೆ ಇನ್ನೊಂದು ಸಲ ತುಂಬಾ ಕೆಳಗೆ, ವ್ಯೂಢ ವಿಕಲ್ಪ ಸರಿಯಾಗಿ ಡಿಸಿಷನ್ಸ್ ಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂದ್ರೆ ಉದಾಹರಣೆಗೆ ನಾನು ಬಾಹ್ಯವಾದ ವಿಷಯಗಳು ನನ್ನ ಭಕ್ತಿಗೆ ಅದು ಪ್ರಭಾವ ಬೀರ್ತದೆ ಅಂತ ಬಾಹ್ಯವಾದ ಸನ್ನಿವೇಶಗಳನ್ನು ಬದಲು ಮಾಡುವುದು. ನಾನು ಈಗ ಜಾಬ್ ಮಾಡ್ತಾ ಇದ್ದೇನೆ, ನನ್ಗೆ ಅದರಿಂದ ಭಕ್ತಿ ಸರಿ ಆಗ್ತಾ ಇಲ್ಲ, ನಾನು ವೃಂದಾವನಕ್ಕೆ ಹೋಗಿ ಅಲ್ಲಿ ಸೆಟಲ್ ಆಗಿ ಬಿಟ್ರೆ ಎಲ್ಲ ಜಾಬ್ ಬಿಟ್ಟು ಎಲ್ಲ, ಆವಾಗ ನನ್ನ ಭಕ್ತಿ ಸರಿ ಆಗ್ತದೆ ಅಂತ. ಆದ್ರೆ ಅದು ಸರಿಯಲ್ಲ. ಯಾಕಂದ್ರೆ ಅನರ್ಥಗಳು ತುಂಬಾ ಇದ್ದಾಗ ವೃಂದಾವನಕ್ಕೆ ಹೋಗಿ ಸೆಟಲ್ ಆಗ್ಲಿಕ್ಕೆ ಆಗುವುದಿಲ್ಲ. ವಿಷಯ ಸಂಗರ ಅಂದ್ರೆ ಮಾಯೆಗೆ ತುಂಬಾ ಆಕರ್ಷಿತರಾಗುವುದು. ಕಾಮ ಅಥವಾ ಲೋಭ, ಅದು ಬೇಕು, ಈ ವಿಷಯ ಬೇಕು, ಆ ಇಂದ್ರಿಯ ತೃಪ್ತಿಗಳು ಬೇಕು. ನಿಯಮ ಅಕ್ಷಮ, ಸಣ್ಣ ಸಣ್ಣ ಓಸ್ಗಳು, ಇದನ್ನೇ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುದು. ಉದಾಹರಣೆಗೆ 8 ಮಾಲೆ ಜಪ ಮಾಡುವುದು ಮಾಡ್ತೇನೆ ಅಂತ ಕೆಲವೊಮ್ಮೆ ಶಿಕ್ಷಾ ಪ್ರೋಗ್ರಾಮ್ ಅಲ್ಲಿ ಈ ಕಮಿಟ್ಮೆಂಟ್ ಗಳನ್ನು ತೆಗೆದುಕೊಳ್ಬಹುದು. ಆದ್ರೆ 8 ಮಾಲೆಗಳನ್ನು ಕೆಲವು ದಿನ ಮಾಡ್ಲಿಕ್ಕೆ ಆಗುದಿಲ್ಲ. ನಿಯಮಕ್ಷಮ. ತರಂಗರಂಗಿನಿ, ತನ್ನದೇ ಆದ ಒಂದು ವೇವ್ಸ್ಗಳು, ಏನು ಭಕ್ತಿಯಿಂದ ಏನೋ ಉನ್ನತವಾದ ಫೆಸಿಲಿಟೀಸ್ಗಳು ಸಿಗ್ತಾ ಇದೆ, ಅದನ್ನು ಎಂಜಾಯ್ ಮಾಡೋಣ, ಎಲ್ಲರೂ ನನಗೆ ಗೌರವಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಎಂಜಾಯ್ ಮಾಡೋಣ, ಪೂಜಾ ಲಾಭ ಪ್ರತಿಷ್ಠಾ, ಇದನ್ನು ಎಂಜಾಯ್ ಮಾಡೋಣ. ಸೊ ಪರ್ವತ ಮೇಲೆ ಹತ್ತಬೇಕಾದ್ರೆ
ಎರಡರಿಂದ ಮೂರು ಮತ್ತು ಮೂರರಿಂದ ನಾಲ್ಕು ಅನರ್ಥ ನಿವೃತ್ತಿ. ಇದು 3 ರಿಂದ 4 ತುಂಬಾ ಕಷ್ಟ ಅನರ್ಥ ನಿವೃತ್ತಿ ಆಗುವುದು. ಈ ಭಜನ ಕ್ರಿಯೆಯಲ್ಲಿ 6 ಸ್ಟೇಜ್ಗಳು ಮತ್ತು ಅನರ್ಥ ನಿವೃತ್ತಿಯ 4 ಸ್ಟೇಜ್ಗಳು. ಅದನ್ನು ದಾಟುವುದು ತುಂಬಾ ಕಷ್ಟ. ಅದರ ನಂತರ ನಿಷ್ಠೆ 4 ರಿಂದ 5 ನಿಷ್ಠೆ, 5 ರಿಂದ 6 ರುಚಿ, 6 ರಿಂದ 7 ಆಸಕ್ತಿ, 7 ರಿಂದ 8 ಭಾವ. ಆಸಕ್ತಿಯಾದ ಮೇಲೆ ಆಸಕ್ತಿ ಭಾವ ಪ್ರೇಮ ತುಂಬಾ ಸುಲಭ. ಬರೀ ಬ್ರೇಕ್ ಇಟ್ಕೊಂಡು ಅದನ್ನು ಕಂಟ್ರೋಲ್ ಮಾಡಿದ್ರೆ ಆಯ್ತು ಸೈಕಲ್. ಅದೇ ರೀತಿ ಭಕ್ತಿಲತೆ ಇದನ್ನು ನೋಡಿದ್ವಿ. ಸಾಧನ. ಅನರ್ಥ ಅಂದ್ರೆ ಏನು? ಅರ್ಥ ಅಂದ್ರೆ ಕೃಷ್ಣ ಅಥವಾ ಅವನ ಭಕ್ತಿ ಸೇವೆ, ಅದನ್ನು ಅರ್ಥವಿದ್ದದ್ದು ಅಂತ ಹೇಳ್ತಾರೆ. ಅನರ್ಥ ಅಂದ್ರೆ ಏನು? ಕೃಷ್ಣನ ಭಕ್ತಿ ಸೇವೆಗೆ ಯಾವುದು ತೊಂದರೆ ಕೊಡುತ್ತದೆ ಅಥವಾ ಯಾವುದು ಅನಗತ್ಯವಾಗಿದೆ ಅಂತ ವಿಷಯಗಳು, ಅದನ್ನು ಅನರ್ಥ ಅಂತ. ಅದನ್ನು ತ್ಯಜಿಸುವುದೇ ಅನರ್ಥ ನಿವೃತ್ತಿ. ಅನಗತ್ಯವಾದ ವಿಷಯಗಳನ್ನು ತ್ಯಜಿಸುವುದು. ದ್ವೇಷ ಅಥವಾ ಹುಸಿ ಹೆಮ್ಮೆ ಅಥವಾ ಕಾಮ, ಇಂಥ ವಿಷಯಗಳನ್ನು, ಇದು ಭಕ್ತಿಗೆ ಸ್ಫೂರಕ ಅಲ್ಲ, ಅದು ಅನಗತ್ಯವಾಗಿದೆ. ಅಂತಹ ವಿಷಯಗಳನ್ನು ತ್ಯಜಿಸುವುದೇ ಅನರ್ಥ ನಿವೃತ್ತಿ. ಅನರ್ಥ ನಿವೃತ್ತಿಯಲ್ಲಿ ಎಷ್ಟು ವಿಧ? ಅನರ್ಥ ನಿವೃತ್ತಿಯಲ್ಲಿ ಎಷ್ಟು ವಿಧ? 4 ಅಂತ ನಾನು ಇಲ್ಲಿ ನೋಡಿ ಓದಿದೆ. 4 ಅನರ್ಥ ನಿವೃತ್ತಿ. 4 ತರದ ಅನರ್ಥಗಳು ಇದೆ. ಯಾವುದು? ದುಷ್ಕೃತೋತ್ತ ಅನರ್ಥ, ಸುಕೃತೋತ್ತ, ಅಪರಾಧೋತ್ತ ಮತ್ತು ಭಕ್ತಿಯುತ್ತ. ದುಷ್ಕೃತೋತ್ತ ಅಂದ್ರೆ ಏನು? ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನಾವು ಹಿಂದೆ ಪಾಪ ಕಾರ್ಯಗಳನ್ನು ಮಾಡಿರಬಹುದು. ಆ ಪಾಪ ಕಾರ್ಯಗಳನ್ನು ಮಾಡಿದ್ರಿಂದ ಎಷ್ಟೊಂದು ಘಟನೆಗಳು ನಮ್ಮ ಜೀವನದಲ್ಲಿ ಬರಬಹುದು. ಅದು ಭಕ್ತಿಗೆ ತುಂಬಾ ಮಾರಕವಾಗಿರಬಹುದು ಅಥವಾ ಅಡಚಣೆಗಳು ಆಗಬಹುದು. ಉದಾಹರಣೆಗಳು ಯಾವುದು? ಕೋಪ, ಕ್ರೋಧ. ಅದು ಹೌದು. ಆದ್ರೆ ಪಾಪ ಕಾರ್ಯಗಳಿಂದ ಬರುವಂತದ್ದು ಯಾವುದು? ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಒಬ್ಬ, ಹಿಂದೆ ಯಾವುದೋ ಪಾಪಗಳ ಕಾರ್ಯಗಳನ್ನು ಮಾಡಿದ್ದ, ಈ ಜನ್ಮದಲ್ಲಿ ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಆವಾಗ ಏನಾಗ್ತದೆ ಅವನಿಗೆ? ಕೋರ್ಟಿಗೆ ಅಲಿಬೇಕು, ಅಲ್ಲಿ ಹೋಗ್ಬೇಕು, ಲಾಯರ್ನ ಹಿಡಿ, ಅದು ಇದು, ಇದೆಲ್ಲ ತುಂಬಾ ಅಡಚಣೆಗಳು. ಭಕ್ತಿಯಲ್ಲಿ ಸ್ಮೂತ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಿಂದಿನ ಯಾವುದೋ ಪಾಪ ಕಾರ್ಯಗಳನ್ನು ಮಾಡಿದ್ದ, ಈಗ ಲೈಫಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಕೋರ್ಟ್ ಕೇಸಲ್ಲಿ, ದೊಡ್ಡ ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ವರ್ಷಾನುಗಟ್ಲೆ ಹೋಗ್ತಾ ಇದೆ, 15-20 ವರ್ಷಗಳು ಕೋರ್ಟ್ ಕೇಸ್ ನಡೀತಾ ಇದೆ. ಲಾಯರ್ ಹತ್ರ ಹೋಗು, ಅಲ್ಲಿ ಹೋಗು, ಅಷ್ಟು ದುಡ್ಡು ಕೊಡು, ಇದು ಕೊಡು, ಇದೆಲ್ಲ ಕಾಂಪ್ಲಿಕೇಶನ್ಸ್ಗಳು. ಆಮೇಲೆ ಇನ್ನು ಯಾವುದು? ಒಂದು ತುಂಬಾ ಸಿವಿಯರ್ ಆದಂತ ಒಂದು ರೋಗ ಬಂದು ಬಿಡುವುದು. ಉದಾಹರಣೆ ಯಾವುದು? ಪ್ಯಾರಾಲಿಸಿಸ್, ಸ್ಟ್ರೋಕ್ಗಳು ಬರಬಹುದು, ಅಥವಾ ಕ್ಯಾನ್ಸರ್ಸ್ಗಳು, ತುಂಬಾ ಸಣ್ಣ ವಯಸ್ಸಿನಲ್ಲಿ ಕ್ಯಾನ್ಸರ್ಸ್ಗಳು ಬರಬಹುದು, ಅಥವಾ ಸಣ್ಣ ವಯಸ್ಸಿನಲ್ಲಿ ಬ್ರೈನ್ ಸ್ಟ್ರೋಕ್ಗಳು, ಹ್ಯಾಮರೇಜ್ಗಳು ಆಗಬಹುದು. ಇಂಥ ವಿಷಯಗಳು, ಇದೆಲ್ಲ ಹಿಂದಿನ ಪಾಪ ಕಾರ್ಯಗಳಿಂದ ಆಗುವಂಥದ್ದು. ಭಕ್ತಿಗೆ ಅಡಚಣೆಗಳನ್ನು ತರ್ತದೆ. ಇದು ಅನರ್ಥಗಳು. ಯಾಕೆ? ಬೇಡವಾದ ವಿಷಯಗಳು ಭಕ್ತಿಯಿಂದ. ಸೊ ಈ ರೀತಿಯ ವಿಷಯಗಳು ಬಂದಾಗ ಯಾವ ಯಾವ ವಿಷಯಗಳು ಬರ್ತದೆ? ಒಬ್ಬನು ಕೋರ್ಟ್ ಕೇಸಲ್ಲಿ ಆಚೆ ಈಚೆ ಓಡಾಡ್ಬೇಕಾದ್ರೆ ಅವನಿಗೆ ಏನು ಬರ್ತದೆ? ಕ್ರೋಧ ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ. ಏನಕ್ಕೆ ನಾನು ಸಿಕ್ಕಾಕೊಂಡಿದ್ದೀನಿ, ಅವನ ಮೇಲೆ ಅದು ಅವನಿಗೆ ಬುದ್ಧಿ ಕಲಿಸ್ತೇನೆ, ಅದು ಇದು ಕ್ರೋಧ. ಆಮೇಲೆ ಮಾತ್ಸರ್ಯ, ದಿಗ್ಭ್ರಮೆಗಳು, ಮೋಹ, ಈ ರೀತಿ ಇಲ್ಯೂಷನ್ಸ್ಗಳು, ಮಾಯೆ. ಇದು ದುಷ್ಕೃತೋತ್ತ ಅನರ್ಥ. ಸುಕೃತೋತ್ತ ಅಂದ್ರೆ ಏನು? ಸುಕೃತೋತ್ತ ಹಿಂದಿನ ಜನ್ಮದ ಪುಣ್ಯ ಕಾರ್ಯಗಳು ಪುಣ್ಯ ಕಾರ್ಯಗಳಿಂದ ಆಗಿರುವ ಪುಣ್ಯ ಕಾರ್ಯಗಳಿಂದ ಏನ್ ಬರ್ತದೆ? ಈ ಸಲ ಅವನಿಗೆ ಇದು ಅಹಂಕಾರ ಬರೋದು. ನಾನ್ ಮಾಡ್ದೆ ಆಯ್ತು,
ಪುಣ್ಯ ಕಾರ್ಯ ಪುಣ್ಯ ಕಾರ್ಯಗಳಿಂದ ಏನ್ ಸಿಗ್ತದೆ ಅವನಿಗೆ? ಧನಲಾಭ. ಅನುಕೂಲ ಆಗತ್ತೆ. ಒಳ್ಳೆಯ ಅನುಕೂಲಗಳು, ಒಳ್ಳೆಯ ಸೌಲಭ್ಯಗಳು ಸಿಗ್ತದೆ. ಅದನ್ನ ಅವನು ಏನ್ ಮಾಡ್ತಾನೆ? ಒಳ್ಳೆಯ ಸೌಲಭ್ಯಗಳನ್ನು ಭಗವಂತನ ಸೇವೆಗೆ ಉಪಯೋಗಿಸುವ ಬದಲು ಏನ್ ಮಾಡ್ತಾನೆ? ತಾನೇ ತನ್ನ enjoy ಮಾಡ್ತಾನೆ. ಹಾ ತೃಪ್ತಿ ಪಡಿಸ್ತಾನೆ. ತನ್ನ ಇಂದ್ರಿಯ ತೃಪ್ತಿ ತಾನೇ ಎಂಜಾಯ್ ಮಾಡ್ತಾನೆ. ಏನ್ ಹೇಳ್ತಾನೆ? ನನ್ಗೆ 5 BHK ಮನೆ ತಗೊಳ್ಬೇಕು. ಏನಕ್ಕೆ? ನಾನು ಭಕ್ತರ ಸೇವೆ ಮಾಡ್ತೇನೆ ಅಂತ 5 BHK ಮನೆ ತಗೊಳ್ತಾನೆ. ಆದ್ರೆ ಏನ್ ಮಾಡ್ತಾನೆ? 5 BHK ಮನೆ ತೆಗೆದುಕೊಂಡು ಆರಾಮಾಗಿ ಅವನಿಂದ್ರಿಯ ತೃಪ್ತಿಸ್ತಾನೆ. ಅವನ ಇಂದ್ರಿಯ ತೃಪ್ತಿ ಏನು? ಅವನ ಆರಾಮಾಗಿ ಫೆಸಿಲಿಟೀಸ್ ಗಳನ್ನ ಎಂಜಾಯ್ ಮಾಡೋದು, ಅಥವಾ ಮುಕ್ತಿಗಾಗಿ ಹಂಬಲ. ಸೊ ಹಿಂದಿನ ಈ ಪುಣ್ಯ ಕರ್ಮಗಳಿಂದ ಒಳ್ಳೆ ಫೆಸಿಲಿಟಿ ಸಿಗ್ತದೆ. ಅದರಿಂದ ಭಕ್ತಿಯ ಬದಲು ಮುಕ್ತಿಯ ಆಶೆ, ಈ ರೀತಿ ಆ ರೀತಿಯ ಈ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳುವುದು. ಅಥವಾ ಕೆಲವರು ಭಕ್ತಿ ಸೇವೆಗೆ ಬರ್ತಾರೆ, ದೀಕ್ಷೆಗಳನ್ನು ತೆಗೆದುಕೊಳ್ತಾರೆ. ಹಿಂದಿನ ಪಯಸ್ ಆಕ್ಟಿವಿಟಿ, ಪುಣ್ಯ ಕಾರ್ಯಗಳಿಂದ ಒಳ್ಳೆ ಸುಂದರಿಯಾದಂತಹ ಒಬ್ಳು ಹೆಂಡತಿ ಅಥವಾ ಸುಂದರವಾದ ಗಂಡ ಸಿಕ್ಕಿಬಿಟ್ಟ, ಭಕ್ತಿ ಸೇವೆ ಸೈಡಿಗೆ. ದೇವಸ್ಥಾನಕ್ಕೆ ಪ್ರತಿ ವಾರ ಬರ್ತಾ ಇದ್ದ, ಈಗ ವರ್ಷಕ್ಕೆ ಒಮ್ಮೆ ಬರ್ಲಿಕ್ಕೆ ಆರಂಭ ಮಾಡ್ತಾನೆ. ಯಾಕೆ? ಹೆಂಡತಿ ಅಥವಾ ಗಂಡನ ಜೊತೆಗೆ ಬೇರೆ ಕಡೆ ಸಿನಿಮಾ, ರೆಸ್ಟೋರೆಂಟ್ಗಳಿಗೆ ಹೋಗುವುದು. ಇದೆಲ್ಲ ಇಂತಹ ಅನರ್ಥಗಳು ಸುಕೃತೋತ್ತ ಅನರ್ಥಗಳು. ಹಿಂದಿನ ಪುಣ್ಯ ಕಾರ್ಯಗಳಿಂದ ಒಳ್ಳೆಯ ಸೌಲಭ್ಯ, ಒಳ್ಳೆಯ ಫೆಸಿಲಿಟೀಸ್ಗಳು ಸಿಗ್ತದೆ. ಅದನ್ನು ಅನರ್ಥ ಅಂದ್ರೆ ಅರ್ಥವತ್ತಾದ ದುರುಪಯೋಗ ಅಂದ್ರೆ ಅರ್ಥವತ್ತಾದ ಭಕ್ತಿ ಸೇವೆಯಲ್ಲಿ ಉಪಯೋಗ ಮಾಡುವುದಿಲ್ಲ. ಅದರ ಬದಲಿಗೆ ಇಂದ್ರಿಯ ತೃಪ್ತಿಗಾಗಿ ಅಥವಾ ಮುಕ್ತಿಗಾಗಿ ಹಂಬಲ, ಅಥವಾ ಸತ್ವಗುಣದಲ್ಲಿ ಎಂಜಾಯ್ ಮಾಡುವುದು. ಇದು ಸುಕೃತೋತ್ತ ಅನರ್ಥ. ಅಪರಾಧೋತ್ತ ಅನರ್ಥಗಳು ಯಾವುದು? ಅಪರಾಧೋತ್ತ ಅನರ್ಥಗಳು ತುಂಬಾ ಸುಲಭ. ವೈಷ್ಣವರಿಗೆ ಅಪರಾಧ ಮಾಡೋದು. ಹಿಂದಿನ ಅಪರಾಧಗಳಿಂದ ತುಂಬಾ ಅಡಚಣೆಗಳು ಬರ್ತದೆ. ಹಿಂದೆ ಮಾಡಿ ಇದು ದೊಡ್ಡ ಅಡಚಣೆ. ಇದು ಅಪರಾಧೋತ್ತ ಅನರ್ಥ. ಸುಕೃತೋತ್ತ ದುಷ್ಕೃತೋತ್ತ ಅಷ್ಟೊಂದು ಅಡಚಣೆ ಕೊಡದೇ ಇರಬಹುದು. ಅಪರಾಧೋತ್ತ ತುಂಬಾ ಅಡಚಣೆ ಕೊಡ್ತದೆ. ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮಗಳಲ್ಲಿ ವೈಷ್ಣವ ಅಪರಾಧ, ನಾಮ ಅಪರಾಧ, ಸೇವಾ ಅಪರಾಧ, ಇದ ಅಪರಾಧಗಳನ್ನು ಮಾಡಿದ್ರೆ ಅದು ನಮ್ಮ ಭಕ್ತಿ ಸೇವೆಗೆ ಅಥವಾ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ತುಂಬಾ ಅಡಚಣೆಗಳನ್ನು ಕೊಡ್ತದೆ. ಇದು ಕೆಲವೊಮ್ಮೆ ನಾವು ಈ ಅಪರಾಧಗಳಲ್ಲಿ 2 ವಿಧ. ಒಂದು ಗೊತ್ತಿದ್ದು ಮಾಡುವುದು, ಅದು ತುಂಬಾ ಗಂಭೀರ. ಇನ್ನೊಂದು ಗೊತ್ತಿಲ್ಲದೆ ಮಾಡುವುದು, ಅಂದ್ರೆ ಇನ್ಅಟೆಂಟಿವ್ ಚಾಂಟಿಂಗ್, ಅಷ್ಟೊಂದು ಗಮನವಿಲ್ಲದೆ ಜಪ ಮಾಡಿದ್ರೆ, ಅದೆಲ್ಲ ಗೊತ್ತಿಲ್ಲದೆ, ಅನ್ಕಾನ್ಶಿಯಸ್ ಗೊತ್ತಿಲ್ಲದೆ ಮಾಡುವಂತಹ ಅಪರಾಧಗಳು ಸತತವಾಗಿ ನಿಯಮಿತವಾಗಿ ಜಪವನ್ನು ಮಾಡುವಾಗ ಅದು ಆಟೋಮೆಟಿಕಲಿ ಹೋಗಿಬಿಡ್ತದೆ. ಆದ್ರೆ ಗೊತ್ತಿದ್ದು ಮಾಡಿದಂತಹ ಅಪರಾಧ ಗಂಭೀರವಾಗಿ ಇದೆ. ಅದರಲ್ಲಿ ತುಂಬಾ ದೊಡ್ಡ ಅಪರಾಧ ಯಾವುದು? ಸಾಧುನಿಂದ, ವೈಷ್ಣವ ಅಪರಾಧ. ಇದನ್ನು ಮತ್ತೆ ನೋಡುವುದು ಬೇಡ. ಮತ್ತೆ 2ನೆಯದು ಶಿವ ಮತ್ತು ಬ್ರಹ್ಮ ವಿಷ್ಣುವಿಗೆ ಸಮಾನ ಅಂತ ನೋಡುವುದು, ಶಾಸ್ತ್ರನಿಂದ, ಶ್ರುತಿ. ಮತ್ತೆ 4ನೆಯದು ಭಕ್ತಿಯುಕ್ತ ಅಪರಾಧ. ಭಕ್ತಿಯುಕ್ತ ಅಪರಾಧಗಳು ಯಾವ? ಇದು ಭಕ್ತಿಯುಕ್ತ ಅನರ್ಥ, ಅಪರಾಧ ಅಲ್ಲ, ಭಕ್ತಿಯುಕ್ತ ಅನರ್ಥ. ಭಕ್ತಿಯುಕ್ತ ಅನರ್ಥಗಳು ಯಾವುದು? ಪೂಜಾ, ಲಾಭ, ಪ್ರತಿಷ್ಠಾ. ಅಥವಾ ಕೆಲವೊಮ್ಮೆ ನಮಗೆ ತುಂಬಾ ಡೊನೇಷನ್ಸ್ಗಳು ಬರಬಹುದು ದೇವಸ್ಥಾನಗಳಲ್ಲಿ ಸೇವೆ ಮಾಡುವಾಗ. ಆ ಡೊನೇಷನ್ಸ್ಗಳನ್ನು ಇಂದ್ರಿಯ ತೃಪ್ತಿಗೆ ಉಪಯೋಗ ಮಾಡುವುದು. ಉದಾಹರಣೆಗೆ ಯಾರೋ ಒಂದು ಒಳ್ಳೆ ಕಾರನ್ನು ಡೊನೇಟ್ ಮಾಡಿದ್ರು ದೇವಸ್ಥಾನಕ್ಕೆ, ಅದನ್ನು ಪರ್ಸನಲ್ ಯೂಸಿಗೆ ಉಪಯೋಗಿಸುವುದು. ಆಮೇಲೆ ಬೇರೆ ಯಾವುದು? ನಾವು ಸ್ವಲ್ಪ ಸೀನಿಯರ್ ಡಿವೋಟೀಸ್ಗಳಾದಾಗ ಜೂನಿಯರ್ ಡಿವೋಟೀಸ್ಗಳು ಏನ್ ಮಾಡ್ತಾರೆ?
ಗೌರವಗಳನ್ನು ಕೊಡ್ತಾರೆ. ಆವಾಗ ಏನ್ ಮಾಡುದು ಅದನ್ನು? ಅದನ್ನ ಎಂಜಾಯ್ ಮಾಡುದು. ನೋಡು, ನಾನು ಎಂತಹ ದೊಡ್ಡ ಸ್ಪೆಷಲ್ ಡಿವೋಟಿ, ನನಗೆ ಎಲ್ರು ಗೌರವಗಳನ್ನು ಕೊಡ್ತಾರೆ. ಎಲ್ರಿಗೂ ನನ್ನ ಗ್ರೇಟ್ನೆಸ್ ಏನು ಅಂತ ಈಗ ಗೊತ್ತಾಗ್ತಾ ಇದೆ. ನಾನೊಬ್ಬ ಗ್ರೇಟ್ ಡಿವೋಟಿ ಅಂತ ಗೊತ್ತಾಗ್ತಾ ಇದೆ. ನಾನೀಗ ತುಂಬಾ ಫೇಮಸ್ ಆಗ್ಬೇಕು, ಎಲ್ರು ನನಗೆ ಜೈ ಜಯಕಾರ ಹಾಕ್ಬೇಕು, ನಾನು ದೇವಸ್ಥಾನಕ್ಕೆ ಬಂದ ಕೂಡಲೇ ಎಲ್ರೂ ದಂಡವತ್ ಹಾಕ್ಬೇಕು ನನಗೆ. ಇಂತಹ ಅನರ್ಥಗಳು ಹೃದಯದಲ್ಲಿ, ಪೂಜಾ ಲಾಭ ಪ್ರತಿಷ್ಠಾ, ಮೆಟೀರಿಯಲ್ ಅಸೆಟ್ಸ್ ಗಳನ್ನು, ಅಥವಾ ಕೆಲವೊಮ್ಮೆ ಪೊಸಿಷನ್ಸ್ ಗಳು ಬರ್ಬೋದು. ಏನು, ಭಕ್ತಿಯಲ್ಲಿ ಮುಂದುವರೆದ ಹಾಗೆ ಸಂಕೀರ್ತನ್ ಲೀಡರ್ ಆಗಿ ಬಿಡ್ಬೋದು, ಟೆಂಪಲ್ ಪ್ರೆಸಿಡೆಂಟ್ಗಳಾಗಿ ಬಿಡ್ಬೋದು, ಅಥವಾ ಕುಕ್ ಕಿಚನ್ ಇದ್ದು ಹೆಡ್ ಮಾಡ್ಬೋದು. ಕಿಚನ್ ಇದ್ದು ಹೆಡ್ ಮಾಡಿದ ತಕ್ಷಣ ಏನು, ನನ್ನ ಕಂಟ್ರೋಲ್ ಅಲ್ಲಿ ಎಲ್ಲ ಇದೆ, ನಾನು ಹೇಳಿದ ಹಾಗೆ ಮಾಡ್ಬೇಕು, ನಿನ್ಗೆ ನಾನು ಯಾರಂತ ಗೊತ್ತಾ ಅಂತ ಆ ರೀತಿಯ ಭಾವನೆ. ಏನು, ಮಿಥ್ಯ ಅಹಂಕಾರದಿಂದ ನಾನು ಸಾಮಾನ್ಯನಾದ ಭಕ್ತ ಅಲ್ಲ, ನಿಂಗೆ ಗೌರವಗಳನ್ನು ಕೊಡಬೇಕು. ಸೊ ಇಂತಹ ಅನರ್ಥಗಳು ಭಕ್ತಿಯುಕ್ತ ಅನರ್ಥಗಳು. ಈ ಎಲ್ಲ ಅನರ್ಥಗಳು ತತ್ಕ್ಷಣವೇ ಹೋಗಿ ಬಿಡ್ತದ? ಇವತ್ತು ಎಲ್ಲ ಅನರ್ಥಗಳು ಇದೆ, ನಾಳೆ ನಾನು ಶುದ್ಧ ಭಕ್ತನಾಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಇಲ್ಲ ಪ್ರಭುಜಿ. ಫಿಲಾಸಫಿಕಲಿ ತತ್ವಜ್ಞಾನದ ಪ್ರಕಾರ ಸಾಧ್ಯ ಇದೆ, ಸಂಪೂರ್ಣನಾಗಿ ಸಡನ್ ಆಗಿ ಶರಣ ಆದ್ರೆ ಹೆಚ್ಚಿನ ಸಮಯದಲ್ಲಿ 99% ಅದಾಗುವುದಿಲ್ಲ. ಅದಕ್ಕೆ ಈ ಅನರ್ಥಗಳು 5 ಗ್ರೇಡ್ಗಳಲ್ಲಿ ಹೋಗ್ತದೆ. ಯಾವ್ದ್ಯಾವುದು? ಏಕದೇಶವರ್ತಿನಿ, ಬಹುದೇಶವರ್ತಿನಿ, ಪ್ರಾಯಿಕಿ, ಪೂರ್ಣ ಮತ್ತು ಅತ್ಯಂತಿಕಿ. 5 ಬೇರೆ ಬೇರೆ ವಿಧ. ಅಂದ್ರೆ ಅದನ್ನು ಗ್ರೇಡ್ ಅಂದ್ರೆ ಭಾಗಶಃ ಅಂದ್ರೆ ಭಾಗ ಅಂದ್ರೆ ಅಂಶ, ಬೇರೆ ವಿವಿಧ ಅಂಶಗಳು. ಉದಾಹರಣೆಗೆ ಏಕದೇಶವರ್ತಿನಿಯಲ್ಲಿ 1 ಅಥವಾ 2 ಅನರ್ಥಗಳು ಭಾಗಶಃ ಸ್ವಲ್ಪನೇ ಹೋಗ್ಬೋದು. ಅದರ ಸ್ವಲ್ಪನೇ ಅನರ್ಥಗಳು ನಾಶ ಆದ್ರೆ ಅದನ್ನು ಏಕದೇಶವರ್ತಿನಿ ಅಂತ ಹೇಳ್ತಾರೆ. ನಮ್ಮ ಹತ್ರ ತುಂಬಾ ಅನರ್ಥಗಳು ಇದೆ ಅಂತ ಇಟ್ಕೊಳ್ಳೋಣ, ತುಂಬಾ ಅನರ್ಥಗಳು ಬಹುಭಾಗದಲ್ಲಿ ಇರ್ತದೆ ಜನರಲ್ಲಿ. ಯಾಕಂದ್ರೆ ನಮ್ಮ ಹಿಂದಿನ ಪಾಪ ಕಾರ್ಯಗಳು ಇದೆ, ಪುಣ್ಯ ಕಾರ್ಯಗಳು ಇದೆ, ತುಂಬಾ ಅಪರಾಧಗಳನ್ನು ಮಾಡಿದ್ದೇವೆ, ಮತ್ತೆ ಭಕ್ತಿಯ ಪ್ರಭಾವದಿಂದ ನಮಗೆ ಬೇರೆ ಬೇರೆ ದಿಗ್ಭ್ರಮೆಗಳು ಆಗ್ತದೆ. ಇದೆಲ್ಲ ಹೋಗ್ಬೇಕಲ್ಲ, ಒಂದೇ ಸಲ ಹೋಗುದಿಲ್ಲ. ಅದಕ್ಕೆ ಏನು, ನಾವು ಭಜನ ಕ್ರಿಯೆಯನ್ನು ಆರಂಭ ಮಾಡಿದಾಗ, ಅನಿಶ್ಚಿತ ಭಜನ ಕ್ರಿಯೆಯನ್ನು ಮಾಡಿದಾಗ ಪ್ರಪ್ರಥಮವಾಗಿ ಭಾಗಶಃ ಹೋಗ್ಲಿಕ್ಕೆ ಆರಂಭ ಆಗ್ತದೆ. ಭಾಗಶಃ ಅಂದ್ರೆ ಸುಮಾರು 20-25% ಅಂತ ಹೇಳ್ಬೋದು. ಅದು ಏನು ಪರ್ಸೆಂಟೇಜ್ ಗ್ಯಾರಂಟಿ ಅಲ್ಲ, ಆದ್ರೆ ಭಾಗಶಃ 1-2 ಅನರ್ಥಗಳು ಭಾಗಶಃ ಹೋಗ್ಬೋದು. ಬಹುದೇಶವರ್ತಿನಿ ಅಂದ್ರೆ ಗಣನೀಯವಾಗಿ ಮತ್ತು ತುಂಬಾ ಅನರ್ಥಗಳು. ಉದಾಹರಣೆಗೆ ಏಕದೇಶವರ್ತಿನಿಯಲ್ಲಿ ಕ್ರೋಧ ಸ್ವಲ್ಪ ಕಡಿಮೆ ಆಗಬಹುದು, ಲೋಭ ಸ್ವಲ್ಪ ಕಡಿಮೆ ಆಗಬಹುದು. ಬಹುದೇಶವರ್ತಿನಿಯಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಗಣನೀಯವಾಗಿ ಕಡಿಮೆ ಆಗಬಹುದು. ಪ್ರಾಯಿಕಿ ಅಂದ್ರೆ ಬಹುತೇಕ ಪೂರ್ಣ ಅಂದ್ರೆ 75%, ಗಣನೀಯವಾಗಿ ಅಂದ್ರೆ ಸುಮಾರು 50%, 50-60%. ಬಹುತೇಕ ಪೂರ್ಣ ಅಂದ್ರೆ 70-80%. ಆಲ್ಮೋಸ್ಟ್ ಎಲ್ಲ ಹೋಗಿದೆ, ಆದ್ರೂ ಇನ್ನು ಸ್ವಲ್ಪ ಇದೆ, ಇನ್ನು ಪೂರ್ಣವಾಗಿ ಹೋಗಿಲ್ಲ. ಪೂರ್ಣ ಕಂಪ್ಲೀಟ್ ಆಗಿ ಹೋಗುದು, 100% ಆಗಿ ಹೋಗುವುದು ಪೂರ್ಣ ಸ್ಟೇಜ್. ಆದ್ರೆ ಪೂರ್ಣ ಮತ್ತು ಅತ್ಯಂತಿಕೆಯಲ್ಲಿ ಏನು ವ್ಯತ್ಯಾಸ ಗೊತ್ತಾಗ್ತದ?
ಪೂರ್ಣ ಮತ್ತು ಆತ್ಯಂತಿಕಿ, ಸಂಪೂರ್ಣ ಮತ್ತು ವಿಪರೀತ ಪೂರ್ಣ ಅಥವಾ ಸಂಪೂರ್ಣ. ಪೂರ್ಣ ಮತ್ತು ಆತ್ಯಂತಿಕೆಯಲ್ಲಿ ಏನು ವ್ಯತ್ಯಾಸ ಅಂದ್ರೆ, ಪೂರ್ಣ ಅಂದ್ರೆ ಪೂರ್ಣವಾಗಿ ಹೋಗಿದೆ, ಆತ್ಯಂತಿಕೆಯಲ್ಲಿ ಪೂರ್ಣವಾಗಿ ಹೋಗಿದೆ ಅಂದ್ರೆ, ಬಟ್ ಮತ್ತೆ ಮರಳಿ ಬರುವ ಸಾಧ್ಯತೆಗಳು ಇರುವುದಿಲ್ಲ. ಪೂರ್ಣದಲ್ಲಿ ಪೂರ್ಣವಾಗಿ ಹೋಗಿದೆ, ಆದ್ರೆ ಮತ್ತೆ ಮರಳಿ ಬರುವ ಸಾಧ್ಯತೆಗಳು ಇದೆ. ಅಂದ್ರೆ ಉದಾಹರಣೆಗೆ ಪಾಪ ಪುಣ್ಯ ಎಲ್ಲ ಪೂರ್ಣವಾಗಿ ಹೋಯಿತು, ಪೂರ್ಣವಾಗಿ ಹೋಗಿದೆ, ಆದ್ರೆ ಮತ್ತೆ ಅದನ್ನು ಮಾಡಬಾರ್ದಂತ ಇದೆಯಾ? ಪೂರ್ಣವಾಗಿ ಹೋಗಿದೆ, ಮತ್ತೆ ಪಾಪ ಪುಣ್ಯ ಮಾಡಬಾರ್ದು ಅಂತ ಇದೆಯಾ? ಮಾಡ್ಬೋದಲ್ವಾ? ಮಾಡಬಹುದು. ಮಾಡ್ಬೋದು. ಸೊ ಮಾಡುವಂತಹ ಪ್ರವೃತ್ತಿಗಳು ಇದ್ರೆ ಎಲ್ಲ ಪೂರ್ಣ, ಆದ್ರೆ ಪ್ರವೃತ್ತಿಗಳು ಇನ್ನೂ ಸ್ವಲ್ಪ ಹೃದಯದಲ್ಲಿ ಇದೆ. ಅದು ಆತ್ಯಂತಿಕೆಯಲ್ಲಿ ಪ್ರವೃತ್ತಿಗಳು ಕೂಡ ಹೋಗಿಬಿಡ್ತದೆ, ಅದರಿಂದ ವಿಪರೀತ ಪೂರ್ಣ. ಆತ್ಯಂತಿಕೆ ಆದ್ಮೇಲೆ ಅದು ಮತ್ತೆ ಮರಳಿ ಬರುವ ಸಾಧ್ಯತೆನೇ ಇಲ್ಲ. ಆದ್ರೆ ಪೂರ್ಣ ಆದ್ಮೇಲೆ ಮತ್ತೆ ಮರಳಿ ಬರುವಂತಹ ಸಾಧ್ಯತೆ ಇದೆ. ಆದ್ರಿಂದ ಅನರ್ಥಗಳು ಬೇರೆ ಬೇರೆ ಅಂಶಗಳಲ್ಲಿ ಅಂದ್ರೆ ಪರ್ಸೆಂಟೇಜ್ಗಳಲ್ಲಿ ಅದು ನಾಶ ಆಗ್ತದೆ. ಭಾಗಶಃ, ಗಣನೀಯವಾಗಿ, ಬಹುತೇಕ ಪೂರ್ಣ, ಪೂರ್ಣ, ಆತ್ಯಂತಿಕಿ. ಏಕದೇಶವರ್ತಿನಿ, ಬಹುದೇಶವರ್ತಿನಿ, ಪ್ರಾಯಿಕಿ, ಪೂರ್ಣ ಮತ್ತು ಆತ್ಯಂತಿಕಿ. ಈಗ ಬೇರೆ ಬೇರೆ ಅನರ್ಥಗಳು ಯಾವ ಯಾವ ಸ್ಟೇಜ್ಗಳಲ್ಲಿ ಹೋಗ್ತದೆ ಅದನ್ನು ನೋಡೋಣ. ಅದರ ಮೊದಲು ಅನರ್ಥ ನಿವೃತ್ತಿಯನ್ನು ಹೇಗೆ ಮಾಡುವುದು, ಇದು ಕಡಿಮೆ ಮಾಡುವುದು? ಪದೇ ಪದೇ ಭಾಗವತವನ್ನು, ಅದೇ ಸೇಮ್ ಎಲ್ಲದಕ್ಕೂ ನಮಗೆ ಸೊಲ್ಯೂಷನ್ಸ್ಗಳು ಮತ್ತೆ ಏನ್ ಬರ್ತದೆ? ಇದೆ, ಪವಿತ್ರ ನಾಮವನ್ನು ಬೆಳೆಸುವ ಸಾಧನಾಭ್ಯಾಸ, ಶ್ರೀಮದ್ ಭಾಗವತವನ್ನು ಕೇಳುವ ಸಾಧನಾಭ್ಯಾಸ. ಇದನ್ನು ಮಾಡಿದಾಗ ಏನಾಗ್ತದೆ? ಪದೇ ಪದೇ ಕೇಳುವುದು ಮತ್ತು ಕೃಷ್ಣ ಪ್ರೇಮ ದೊರೆಯುತ್ತದೆ. ಆಮೇಲೆ ಬೇರೆ ಇನ್ನೂ ತುಂಬಾ ವಿಧಾನಗಳು ಇದೆ. ಯಾವುದು? ಭಗವಂತನ ಪ್ರಸಾದಗಳನ್ನು ಸ್ವೀಕಾರ ಮಾಡಬಹುದು, ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಬಹುದು, ಧಾಮ ಯಾತ್ರೆಗಳನ್ನು ಮಾಡಬಹುದು. ಹಾಗಾದ್ರೆ ಇಷ್ಟೆಲ್ಲ ಮಾಡ್ತೀವಿ ಪ್ರಭುಜಿ ವರ್ಷಾನುಗಟ್ಲೆಯಿಂದ, ಆದ್ರೂ ಅನರ್ಥ ಯಾಕೆ ನಿವೃತ್ತಿ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ? ಅಪರಾಧಗಳು ಮಾಡ್ತಾನೆ ಇರ್ತೀವಿ. ಆನೆ ಹೇಗೆ ಸ್ನಾನ ಮಾಡ್ತದೆ? ಆನೆ ಸ್ನಾನ ಮಾಡೋದು ಗೊತ್ತಾ? ಸ್ನಾನ ಆದ್ಮೇಲೆ ತನ್ನ ಮೈ ಮೇಲೆ ಮಣ್ಣು ಎರ್ಚ್ಕೊಳ್ಳುತ್ತೆ ಸ್ನಾನ ಆದ್ಮೇಲೆ. ಸ್ನಾನಕ್ಕೆ ಹೋಗುತ್ತೆ ನದಿ ಹತ್ರ, ನದಿಯಲ್ಲಿ ಒಳ್ಳೆ ಸ್ನಾನ ಮಾಡುತ್ತೆ. ಆಮೇಲೆ ಮತ್ತೆ ನದಿ ದಡಬದಲ್ಲಿ ಬಂದ್ಮೇಲೆ ಏನ್ ಮಾಡುತ್ತೆ? ಮತ್ತೆ ಮಣ್ಣನ್ನು ತೆಗೆದುಕೊಂಡು ಎಲ್ಲ ಮೈ ಮೇಲೆ ಸೊಂಡಿಲಿನಿಂದ ಎರ್ಚ್ಕೊಳ್ಳುತ್ತೆ. ಸೊ ಈ ರೀತಿ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೀವಿ. ಜಪ ಮಾಡ್ಬೇಕಾದ್ರೆ ಅಪರಾಧಗಳನ್ನು ಮಾಡ್ತೀವಿ. ಜಪಾನು ಮಾಡ್ತಾ ಇದ್ದೀವಿ, ಬೇರೆ ವೈಷ್ಣವರಿಗೆ ನಿಂದೆಗಳನ್ನು ಮಾಡ್ತೀವಿ, ಸೇವಾ ಅಪರಾಧಗಳನ್ನು ಮಾಡ್ತೀವಿ. ಬೇರೆ ವೈಷ್ಣವರಲ್ಲ ಜೀವಿಗಳಿಗೆ, ಮನೆಯಲ್ಲಿ ತಂದೆ ತಾಯಿ ಅವ್ರು ಡಿವೋಟಿ ಅಲ್ಲ, ಅವ್ರು ಡಿವೋಟಿ ಅಲ್ಲಲ್ಲ, ಅವರಿಗೆ ಏನಾದ್ರೂ ಬೈದ್ರು ಪರವಾಗಿಲ್ಲ, ಏನ್ ಮಾಡಿದ್ರು ಪರವಾಗಿಲ್ಲ, ಜೀವ ಅಪರಾಧಗಳನ್ನು ಮಾಡ್ತೀವಿ. ಸೊ ಈ ರೀತಿ ಅಪರಾಧಗಳನ್ನು ನಿರಂತರವಾಗಿ ಮಾಡ್ತಾ ಇರುವುದರಿಂದ ಅನರ್ಥ ನಿವೃತ್ತಿ ಆಗುವುದಿಲ್ಲ. ಆದ್ರೆ ಯಾರು ಅಪರಾಧಗಳಿಂದ ಮುಕ್ತರಾಗಿ, ಅಂದ್ರೆ ಈಗ ಇನ್ನೂ ಯಾವುದೇ ಅಪರಾಧಗಳನ್ನು ಮಾಡುವುದಿಲ್ಲ, ತಕ್ಷಣವೇ ನಾಮಭಾಸಸ್ತರಕ್ಕೆ ಬರ್ಬೋದು, ಆವಾಗ ಅನರ್ಥ ನಿವೃತ್ತಿ ಆಗಿಬಿಡುತ್ತೆ, ಬಹುಬೇಗ ಆಗಿಬಿಡುತ್ತೆ. ಸೊ ಅದರಿಂದ ಅನರ್ಥ ನಿವೃತ್ತಿ ನಾವು ಇದು ನೋಡಿದ್ವಿ. ತುಂಬಾ ದೊಡ್ಡ ಸ್ಟೇಜ್ ಯಾವುದು ಆ ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ? ತುಂಬಾ ದೊಡ್ಡ ಸ್ಟೇಜ್, ತುಂಬಾ ಕಠಿಣವಾದ ದೊಡ್ಡ ಸ್ಟೇಜ್ ಯಾವುದು? ಅನರ್ಥ ನಿವೃತ್ತಿ. ತುಂಬಾ ಶಕ್ತಿ ಹಾಕ್ಬೇಕು ಪೆಡಲ್ ಮಾಡಿ. ಆದ್ರೆ ಅಪರಾಧಗಳಿಂದ ಮುಕ್ತರಾಗಿ ಬಿಟ್ರೆ ಏನಾಗ್ತದೆ? ನಾವು ಅಪರಾಧಗಳನ್ನು ಮಾಡುವುದು ನಿಲ್ಲಿಸಿ ಬಿಟ್ರೆ ಬಹುಬೇಗ ಅನರ್ಥ ನಿವೃತ್ತಿ ಆಗಿಬಿಡ್ತದೆ. ಆದ್ರಿಂದ ಆದಷ್ಟು ಬೇಗ ನಾಮ ಅಪರಾಧದಿಂದ
ನಾಮಾಭಾಸ ಸ್ತರಕ್ಕೆ ಬಂದು ಶುದ್ಧ ನಾಮ, ಭಾವನಾಮ, ಪ್ರೇಮನಾಮಕ್ಕೆ ಬರಬೇಕು. ಸೊ ಅದಕ್ಕೆ ಪ್ರಾಥಮಿಕ ಹಂತ ಅಂದ್ರೆ ನಾಮಾಪರಾಧದಿಂದ ನಾಮಾಭಾಸಕ್ಕೆ ಬರ್ಬೇಕು. ಆವಾಗ ಅನರ್ಥಗಳು ನಿವೃತ್ತಿಯಾಗಿ ಬಿಡ್ತಿದ್ದೀವಿ. ಅದರಿಂದ ಅನರ್ಥಗಳು ನಮ್ಗೆ ಈಗ ಗೊತ್ತಾಯ್ತು, ಬೇರೆ ಬೇರೆ ಆ, ಅಂಶಗಳಲ್ಲಿ ಹೋಗ್ತದೆ. ಭಾಗಶಃ, ಗಣನೀಯ, ಬಹುತೇಕ ಪೂರ್ಣ, ಪೂರ್ಣ, ಸಂಪೂರ್ಣ. ಆದರೆ ಅಪರಾಧಗಳನ್ನು ಮಾಡ್ತಾ ಇದ್ರೆ ನಾವು ಅದು ಬರೇ ಭಾಗಶಃನೇ ಹೋಗ್ತಾ ಇರ್ಬೋದು, ಅಥವಾ ಅದು ಹೋಗಲ್ಲ, ಕೆಲವೊಮ್ಮೆ ಭಾಗಶಃನೂ ಹೋಗಲ್ಲ. ಜನ್ಮ ಜನ್ಮಾಂತರಗಳು ಆಗ್ಬಹುದು ಅಪರಾಧಗಳನ್ನು ಮಾಡ್ತಾ ಇದ್ರೆ. ಅಪರಾಧಗಳು ಇನ್ನೂ ಜಾಸ್ತಿ ಆಗ್ತಾ ಇದ್ರೆ ಏನಾಗ್ತದೆ? ಅಪರಾಧೋತ್ತ ಅನರ್ಥಗಳು ಇನ್ನೂ ಜಾಸ್ತಿ ಆಗ್ತದೆ. ಅಪರಾಧಗಳನ್ನು ಮಾಡ್ತಾ ಇದ್ರೆ ಅಪರಾಧೋತ್ತ ಅನರ್ಥಗಳು ಜಾಸ್ತಿ ಆಗ್ತದೆ. ಆದ್ರಿಂದ ಆದಷ್ಟು ಬೇಗ ನಾಮಾಪರಾಧದಿಂದ ನಾಮಾಭಾಸ ಸ್ತರಕ್ಕೆ ಬರಬೇಕು. ಆದ್ರಿಂದ ಇಲ್ಲಿ ದುಷ್ಕೃತೋತ್ತ, ಸುಕೃತೋತ್ತ, ಭಕ್ತಿಯುಕ್ತ, ಅಪರಾಧೋತ್ತ ಅನರ್ಥಗಳು ಯಾವ ಯಾವ ಸ್ತರದಲ್ಲಿ ಹೋಗ್ತದೆ? ಏಕದೇಶವರ್ತಿನಿ, ಬಹುದೇಶವರ್ತಿನಿ, ಪ್ರಾಯಿಕಿ, ಪೂರ್ಣ, ಆತ್ಯಂತಿಕ. ಇದನ್ನು ನೋಡಿದ್ದೇವೆ ಲಾಸ್ಟ್ ಹಿಂದೆ 2-3-4 ಕ್ಲಾಸ್ ಹಿಂದ್ಗಡೆ. ಆದ್ರೂ ಮತ್ತೊಮ್ಮೆ ನೋಡೋಣ. ದುಷ್ಕೃತೋತ್ತ ಅನರ್ಥ ಯಾವಾಗ ಹೋಗ್ತದೆ? ದುಷ್ಕೃತೋತ್ತ ಮತ್ತು ಸುಕೃತೋತ್ತ ಎರಡು ಜೊತೆ ಜೊತೆಗೆ ಹೋಗುತ್ತದೆ. ಏಕದೇಶವರ್ತಿನಿ ಭಜನ ಕ್ರಿಯೆ, ಅನಿಶ್ಚಿತ ಭಜನ ಕ್ರಿಯೆ, ಭಜನ ಕ್ರಿಯೆಯಲ್ಲಿ ಏಕದೇಶ ವರ್ತಿನಿ. ಸ್ವಲ್ಪ ಜಾಸ್ತಿ ಮಾಡಿದಾಗ ಭಜನೆ ಕ್ರಿಯೆಯಲ್ಲಿ ಬಹುದೇಶವರ್ತಿನಿ ಕೂಡ ಆಗುತ್ತೆ. ಸ್ವಲ್ಪ ಪ್ರಗತಿ ಹೊಂದಿದಾಗ ಪ್ರಾಯಿಕಿ ಕೂಡ ಆಗುತ್ತೆ. ಆದ್ರೆ ದುಷ್ಕೃತೋತ್ತ ಅನರ್ಥ ಮತ್ತು ಸುಕೃತೋತ್ತ ಅನರ್ಥಗಳು ಪೂರ್ಣವಾಗಿ ನಿಷ್ಠಾಸ್ತರದಲ್ಲಿ ಹೋಗ್ತದೆ. ಆತ್ಯಂತಿಕಿ ಅಂದ್ರೆ ವಿಪರೀತ ಪೂರ್ಣ, ಸಂಪೂರ್ಣ ಯಾವುದು? ಆಸಕ್ತಿ ಸ್ತರದಲ್ಲಿ ಅದು ಹೋದ ಮೇಲೆ ಇನ್ನು ಬರುವುದಿಲ್ಲ. ಆತ್ಯಂತಿಕಿ ದುಷ್ಕೃತೋತ್ತ, ಸುಕೃತೋತ್ತ. ಭಕ್ತಿಯುಕ್ತ ಕೂಡ ಸೇಮ್. ಭಕ್ತಿಯುಕ್ತ ಏನು? ಪೂಜಾ, ಲಾಭ, ಪ್ರತಿಷ್ಠಾ ಅಥವಾ ಈ ಮೆಟೀರಿಯಲ್ ಅಸೆಟ್ಸ್, ದೇವಸ್ಥಾನಗಳ ಮೆಟೀರಿಯಲ್ ಅಸೆಟ್ಸ್ ಗಳನ್ನು ಎಂಜಾಯ್ ಮಾಡೋದು, ಇದೆಲ್ಲ ಏಕದೇಶವರ್ತಿನಿ, ಬಹುದೇಶವರ್ತಿನಿ, ಪ್ರಾಯಿಕಿ. ಇದು ಭಜನ ಕ್ರಿಯೆ ಪೂರ್ಣವಾಗಿ ನಿಷ್ಠಾಸ್ತರದಲ್ಲಿ ಹೋಗಿ ಬಿಡ್ತದೆ. ಆದರೆ ರುಚಿ ಸ್ತರದಲ್ಲಿ ಆತ್ಯಂತಿಕಿ ಭಕ್ತಿಯುಕ್ತ. ಅಂದ್ರೆ ರುಚಿ ಸ್ತರ ತಲುಪಿದ ತಕ್ಷಣ ಭಕ್ತಿಯುಕ್ತ ಅನರ್ಥಗಳು ಹೋಗಿಬಿಡ್ತು. ರುಚಿಯ ಸ್ತರದ ನಂತರ ಭಕ್ತಿಯುಕ್ತ ಅನರ್ಥಗಳು ಉಳಿಯುವುದಿಲ್ಲ. ಆಸಕ್ತಿ ಸ್ತರದ ನಂತರ ದುಷ್ಕೃತೋತ್ತ ಮತ್ತು ಸುಕೃತೋತ್ತ ಅನರ್ಥಗಳು ಉಳಿಯುವುದಿಲ್ಲ, ಅತ್ಯಂತಿಕೆಯಾಗಿ ಹೋಗಿಬಿಡ್ತದೆ. ಆದರೆ ತುಂಬಾ ಗಂಭೀರವಾದದ್ದು ಯಾವುದು? ಅಪರಾಧೋತ್ತ ಅನರ್ಥಗಳು. ಆದ್ದರಿಂದ ಅಪರಾಧವನ್ನು ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಯಾಕಂದ್ರೆ ಇಲ್ಲಿ ನೋಡಿ ಎಷ್ಟು ಗಂಭೀರವಾಗಿದೆ ಅಪರಾಧೋತ್ತ ಅನರ್ಥಗಳು. ಅಪರಾಧೋತ್ತ ಅನರ್ಥಗಳು ಭಜನ ಕ್ರಿಯೆಯಲ್ಲಿ ಕೇವಲ ಭಾಗಶಃ ಏಕದೇಶವರ್ತಿನಿ, ಬಹುದೇಶವರ್ತಿನಿ. ನಿಷ್ಠಾ ಸ್ಟೇಜಿಗೆ ಬಂದ್ರೂ ಸಹ, ನಿಷ್ಠಾ ಅಂದ್ರೆ ತುಂಬಾ ಒಂದು ಹೈ ಸ್ಟೇಜ್ ಅದು. ನಿಷ್ಠಾ ಸ್ಟೇಜಿಗೆ ಬಂದ್ರೂ ಸಹ ಬಹುದೇಶವರ್ತಿನಿ ಮಾತ್ರ. ಒಬ್ಬನು ಭಾವ ಸ್ಟೇಜಿಗೆ ಹೋದ್ರೂನು ಬಹುತೇಕ ಪೂರ್ಣ, ಪ್ರಾಯಿಕಿ ಬಹುತೇಕ ಪೂರ್ಣ, ಇನ್ನೂ ಪೂರ್ಣವಾಗಿ ಹೋಗಿಲ್ಲ ಭಾವ ಸ್ಟೇಜ್ ಅಲ್ಲಿ. ಅಪರಾಧೋತ್ತ ಅನರ್ಥಗಳು ಭಾವ ಸ್ಟೇಜ್ ಅಲ್ಲೂ ಸ್ವಲ್ಪ ಸ್ವಲ್ಪ ಇರ್ತದೆ. ಅದಕ್ಕಾಗಿ ಭರತ ಮಹಾರಾಜನಿಗೆ ಏನಾಯ್ತು? ಭರತ ಮಹಾರಾಜ ಅವನು ಆ ಜಿಂಕೆಗೆ ಆಕರ್ಷಿತನಾಗಿ ಬಿಟ್ಟ ಭಾವಸ್ತರದಲ್ಲಿದ್ರು ಸಹ. ಆಮೇಲೆ ಅಪರಾಧೋತ್ತ ಅನರ್ಥಗಳು ಪ್ರೇಮಸ್ತರ ತಲುಪಿದಾಗ ಪೂರ್ಣವಾಗಿ ಇರ್ತದೆ. ಆದ್ರೆ ಮತ್ತೆ ಬರುವಂತಹ ಸಾಧ್ಯತೆಗಳು ಇದೆ. ಪ್ರೇಮ ಸ್ತರವನ್ನು ತಲುಪಿದ್ರು ಸಹ ಅಪರಾಧಗಳನ್ನು ಮಾಡುವಂತಹ ಸಾಧ್ಯತೆಗಳು ಇನ್ನೂ ಇರ್ತದೆ. ಕೇವಲ ಸಿದ್ಧ ದೇಹ ಆಧ್ಯಾತ್ಮಿಕ ಲೋಕಕ್ಕೆ ಹೋದ ಮೇಲೆ ಮತ್ತೆ ಮರಳಿ ಬರುವಂತಹ ಸಾಧ್ಯತೆ ಇಲ್ಲ. ಆದ್ರಿಂದ ಅಪರಾಧೋತ್ತ ಅನರ್ಥಗಳು ಪ್ರೇಮ ಸ್ತರದಲ್ಲಿ ಪೂರ್ಣವಾಗಿ ಹೋಗ್ತದೆ, ಆದ್ರೆ ಮತ್ತೆ ಮಾಡುವಂತ ಸಾಧ್ಯತೆ ಪ್ರೇಮ ಸ್ತರದಲ್ಲೂ ಇರ್ತದೆ. ಆದ್ರಿಂದ ಅಪರಾಧಗಳನ್ನು ನಾವು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಈಗ
ಪ್ರಸ್ತುತ ಸಮಯದಲ್ಲಿ ಈಗ ಅಂತೂ ಯಾವುದೇ ಅಪರಾಧಗಳನ್ನು ಮಾಡಬಾರದು. ಹಿಂದೆ ಮಾಡಿದ ಅಪರಾಧಗಳ ಪರಿಣಾಮಗಳು ಮತ್ತೆ ಅದರ ಫಲಗಳೇ ತುಂಬಾ ಇನ್ನೂ ಉಳಿದುಕೊಂಡಿರ್ತದೆ. ಅದನ್ನೇ ಎಷ್ಟೋ ನಾವು ಅದನ್ನು ಅನುಭವಿಸ್ಬೇಕು. ಅದು ಅನುಭವಿಸ್ಲಿಕ್ಕೆ ತುಂಬಾ ಇದೆ. ಮತ್ತೆ ಈಗ ಏನು ಮಾಡುವುದು? ಅದಕ್ಕೆ ಈಗ ಜಾಗರೂಕತೆಯಿಂದ ಜಪವನ್ನು ಮಾಡಬೇಕು. ಆದಷ್ಟು ಬೇಗ ನಾವು ನಾಮಾಪರಾಧಗಳಿಂದ ಮುಕ್ತರಾಗಬೇಕು. ನಾಮಾಭಾಸ ಸ್ತರಕ್ಕೆ ನಾವು ಬರಬೇಕು. ಆದ್ರಿಂದ ಇದು ಸೇಮ್ ಏನು ಭಜನ ಕ್ರಿಯೆಯಲ್ಲಿ ಪಾಪ ಮತ್ತು ಪುಣ್ಯಗಳು ಸ್ವಲ್ಪ ಹೋಯಿತು, ಅದು ಆಸಕ್ತಿ ಸ್ತರದಲ್ಲಿ ಸಂಪೂರ್ಣವಾಗಿ ಹೋಯಿತು. ಭಕ್ತಿ ಇದು ರುಚಿ ಸ್ತರದಲ್ಲಿ ಸಂಪೂರ್ಣವಾಗಿ ಹೋಯಿತು. ಇದೆ ಸದನ್ನೇ ವಿವರಿಸಿರೋದು, ಗ್ರಾಫ್ ಮೂಲಕ ವಿವರಿಸಿದ್ದಾರೆ. ಏನು ಪಾಪ ಪುಣ್ಯ ಪ್ರೇಮ ಸ್ತರದಲ್ಲೂ ಕೂಡ ಇನ್ನು ಪೂರ್ಣವಾಗಿ ಮಾತ್ರ ಹೋಗಿದೆ. ಸಂಪೂರ್ಣವಾಗಿ ಸಿದ್ಧ ದೇಹ ಸಿಗಬೇಕು. ಇದು ನೀವು ಕೆಲವೊಮ್ಮೆ ನಮ್ಗೀಗ ಅನರ್ಥ ನಿವೃತ್ತಿಯ ಗುಣ ಇದು ಲಕ್ಷಣಗಳು ಗೊತ್ತಾಯ್ತು. ಯಾವ ಯಾವ ರೀತಿಯ ಲಕ್ಷಣಗಳು? ಪಾಪದಿಂದ ಕೆಲವೊಮ್ಮೆ ತುಂಬಾ ಬರುವಂತಹ ಫಲಗಳಿಂದ ಒದ್ದಾಡ್ತಾನೆ, ಅಥವಾ ತುಂಬಾ ಅನುಭವ ಏನು ಪೀಡೆಯ ಅನುಭವಗಳನ್ನು ಪಡಿಬೇಕಾಗ್ತದೆ. ಕೋರ್ಟ್ ಕೇಸ್ಗಳು ಅಥವಾ ರೋಗಗಳು, ಈ ರೀತಿ ತುಂಬಾ ಪ್ರಾಬ್ಲಮ್ಸ್ಗಳು ಲೈಫಲ್ಲಿ, ಕಾಂಪ್ಲಿಕೇಶನ್ಸ್ಗಳು. ಅಥವಾ ಪುಣ್ಯದಿಂದ ಏನೋ ಸೌಲಭ್ಯಗಳು, ಅನುಕೂಲಗಳು ಬರ್ತಾ ಇರ್ತದೆ. ಅಥವಾ ಭಕ್ತಿಯಿಂದ ಏನೋ ಸಿಗ್ತಾ ಇರ್ತದೆ, ಅದನ್ನ ಎಂಜಾಯ್ ಮಾಡ್ತಾನೆ. ಆಮೇಲೆ ಅಪರಾಧಗಳಿಂದ ಏನೋ ಪೀಡೆಗಳು ಅಥವಾ ತುಂಬಾ ಕಷ್ಟಗಳು ಬರ್ಬೋದು. ಅದರಿಂದ ಸಹ ಭಕ್ತಿ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇರುವುದಿಲ್ಲ. ಸೊ ಇದು ಅನರ್ಥಗಳನ್ನು ನಿವೃತ್ತಿ ಮಾಡೋದು ತುಂಬಾ ಕಷ್ಟ. ಎಸ್ಪೆಷಲಿ ಅಪರಾಧಗಳಿಂದ. ಯಾಕಂದ್ರೆ ತುಂಬಾ ಈ ಪೆಡಲಿಂಗ್ ಮಾಡ್ಬೇಕು ಸೈಕಲಿಂದ. ಎಸ್ಪೆಷಲಿ ಅಪರಾಧಗಳಿಂದ ಬಂದಂತಹ ಇದು ಹಿಂದಿನ ಜನ್ಮಗಳಲ್ಲಿ ಅಥವಾ ಈ ಜನ್ಮಗಳಲ್ಲಿ ತುಂಬಾ ಅಪರಾಧಗಳನ್ನು ಮಾಡಿದ್ರೆ ತುಂಬಾ ಜಾಸ್ತಿ ಕಠಿಣ ಪ್ರಯತ್ನವನ್ನು ಮಾಡ್ಬೇಕು. ಯಾವುದು ಅನರ್ಥ ನಿವೃತ್ತಿ ಸ್ತರವನ್ನು ದಾಟ್ಲಿಕ್ಕೆ. ಅದಕ್ಕಾಗಿ ಏನ್ ಹೇಳಿದಾರಂದ್ರೆ, ಯಾವ ವ್ಯಕ್ತಿಗಳು ಜಾಸ್ತಿ ಅಪರಾಧಗಳನ್ನು ಮಾಡಿಲ್ಲ ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮಗಳಲ್ಲಿ, ನಾಮಾಪರಾಧ ಅಥವಾ ವೈಷ್ಣವ ಅಪರಾಧ, ಸೇವಾ ಅಪರಾಧಗಳನ್ನು ಮಾಡಿಲ್ಲ, ಅವರು ಬಹುಬೇಗ ಪ್ರಗತಿಯನ್ನು ಹೊಂದುತ್ತಾರೆ. ನಾವು ನೋಡ್ಬೋದು, ಇದು ಕೆಲವು ಭಕ್ತರು ವರ್ಷಾನುಗಟ್ಲೆ ಬಂದು 10 ವರ್ಷ, 20 ವರ್ಷ, 25, 30 ವರ್ಷ ಆದ್ರೂ ಜಾಸ್ತಿ ಪ್ರಗತಿಯನ್ನು ಹೊಂದುವುದಿಲ್ಲ. ದೀಕ್ಷೆಯನ್ನು ಪಡಿಲಿಕ್ಕೂ ಸಹ ಇನ್ನೂ ಒದ್ದಾಡ್ತಾ ಇರ್ತಾರೆ. ಇನ್ನು ಅವರು ಕೆಲವು ಅವರ ಬೇಸಿಕ್ ಇದನ್ನು ಬಿಡ್ಲಿಕ್ಕೆ ಎಲ್ಲ ತುಂಬಾ ಕಷ್ಟಪಡ್ತಾರೆ. ಇದೆಲ್ಲ ಯಾತಕ್ಕಾಗಿ ಆಗ್ತದೆ? ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮಗಳಲ್ಲಿ ನಾವು ತುಂಬಾ ಅಪರಾಧಗಳನ್ನು ಮಾಡಿದ್ರೆ ಪ್ರಗತಿ ತುಂಬಾ ಸ್ಲೋ ಆಗ್ತದೆ. ಭಾಗಶಃ ಏಕದೇಶವರ್ತಿನಿ. ಆದ್ರೆ ಕೆಲವು ಭಕ್ತರು ನಾವು ನೋಡ್ಬೋದು, ಬರ್ತಾರೆ ತತ್ಕ್ಷಣವೇ ತುಂಬಾ ಬಹುಬೇಗ ಪ್ರಗತಿಯನ್ನು ಹೊಂದಿ ಬಿಡ್ತಾರೆ. ಯಾತಕ್ಕಾಗಿ ಅಂದ್ರೆ ಅವರು ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮಗಳಲ್ಲಿ ಹೆಚ್ಚಿನ ಅಪರಾಧಗಳನ್ನು ಮಾಡದೇ ಇರಬಹುದು. ಆದ್ರಿಂದ ಈ ಅನರ್ಥಗಳು ಏನಿದೆ, ಇದು ಅನರ್ಥ ನಿವೃತ್ತಿ. ಇದರಲ್ಲಿ ಮೇಯ್ನ್ ಆಗಿ ಅಪರಾಧಯುಕ್ತ ಅನರ್ಥಗಳು ಇರುವುದರಿಂದ ಜಾಸ್ತಿ ಅಪರಾಧಗಳನ್ನು ಹಿಂದಿನ ಜನ್ಮದಲ್ಲೆಲ್ಲ ಮಾಡದೇ ಇದ್ರೆ ಬಹುಬೇಗ ಒಬ್ಬ ಪ್ರಗತಿ ಹೊಂದುವಂತಹ ಸಾಧ್ಯತೆಗಳು ಸಹ ಇರ್ತದೆ. ಮತ್ತೆ ಸತ್ಕ್ಷಣವೇ ಒಬ್ಬನು ನಾಮಾಭಾಸ ಸ್ತರಕ್ಕೆ ಬರಬಹುದು. ಆದ್ರೆ ಒಬ್ಬನು ತುಂಬಾ ಹಿಂದೆ ಅಪರಾಧಗಳನ್ನು ಮಾಡ್ತಾ ಇದ್ರೆ ಈ ಜನ್ಮದಲ್ಲೂ ಸಹ ಅವನು ಅದರ ಕಷ್ಟಗಳನ್ನು ಅನುಭವಿಸ್ತಾನೆ. ತುಂಬಾ ಅವನಿಗೆ ಕಠಿಣ ಆಗ್ತದೆ. ಭಕ್ತಿ ಸೇವೆಯಲ್ಲಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟಪಡ್ತಾನೆ. ಸೊ ಅದರಿಂದ ಈ ವಿಷಯ ನಮ್ಗೆ ಗೊತ್ತಾಯ್ತು. ಅಪರಾಧಗಳು ಮಾಡಿದಾಗ ಏನಾಗ್ತದೆ? ನಾವು ಭಜನ ಕ್ರಿಯೆ ಮಾಡ್ತಾ ಇರ್ತೇವೆ, ಆದ್ರೆ ನಮಗೆ ಆಧ್ಯಾತ್ಮಿಕವಾಗಿ ಜಾಸ್ತಿ ಶಕ್ತಿಗಳು ಸಿಗುವುದಿಲ್ಲ ಅಪರಾಧಗಳನ್ನು ಮಾಡ್ತಾ ಇದ್ರೆ. ಆಮೇಲೆ ಕ್ರಮೇಣವಾಗಿ ತುಂಬಾ ಅಪರಾಧಗಳನ್ನು ಮಾಡಿದ್ರೆ ನಮಗೆ ಜಪದಲ್ಲಿ ಇಂಟ್ರೆಸ್ಟ್ ಹೋಗಿ ಬಿಡ್ತದೆ. ಅದಕ್ಕಾಗಿ ನಾವು ತುಂಬಾ ಅಟೆಂಟಿವ್ ಆಗಿ ಜಪವನ್ನು ಮಾಡ್ಬೇಕು. ಅಟೆಂಟಿವ್
ಜಪ ಏನು ಏಕಾಗ್ರ ಚಿತ್ತತೆಯಿಂದ ಜಪ ಮಾಡುವುದರಿಂದ ಅಪರಾಧಗಳನ್ನು ದೂರ ಮಾಡಬಹುದು. ನಾವು ಈ ರೀತಿ ಏಕಾಗ್ರ ಚಿತ್ತತೆಯಿಂದ ಜಪ ಮಾಡಿದಾಗ ನಮ್ಮ ಅಪರಾಧಗಳು ಕಡಿಮೆ ಆಗ್ತದೆ, ಬಹುಬೇಗ ರುಚಿ ಸ್ತರಕ್ಕೆ ಬರಬಹುದು. ಸೊ ಆದ್ರಿಂದ ನಾವು ಪ್ರಗತಿಯನ್ನು ಹೊಂದಲಿಕ್ಕೆ ಅತಿ ಉತ್ತಮವಾದ ವಿಧಾನ ಅಂದ್ರೆ ಏನು? ಏಕಾಗ್ರ ಚಿತ್ತತೆಯಿಂದ ಕೇಳುವುದು. ಹಿಯರ್ 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 ದ ಹೋಲಿ ನೇಮ್ ಅಂದ್ರೆ ಏನು? ಜಪ ಮಾಡಬೇಕಾದ್ರೆ ಏಕಾಗ್ರ ಚಿತ್ತತೆಯಿಂದ ಹರಿನಾಮವನ್ನು, ಕೃಷ್ಣನಾಮವನ್ನು ಕೇಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸರಿಯಾಗಿ ಅದನ್ನು ಪ್ರೊನೌನ್ಸ್ ಮಾಡು ಮತ್ತು ಅದನ್ನು ಸರಿಯಾಗಿ ಕೇಳು. ತುಂಬಾ ಕಷ್ಟ ಆಗ್ತದೆ ಆರಂಭದಲ್ಲಿ ಪ್ರೊನೌನ್ಸ್ ಮಾಡಬೇಕು, ತುಂಬಾ ಸಮಯ ಹಿಡಿತದೆ, ಎಫರ್ಟ್ ಹಾಕ್ಬೇಕು, ಪ್ರಯತ್ನ ಮಾಡಬೇಕು. ಕೇಳುವಾಗ ಮನಸ್ಸು ಎಲ್ಲೆಲ್ಲೋ ಓಡ್ತದೆ, ಮತ್ತೆ ಅದನ್ನು ನಿಧಾನವಾಗಿ ತಂದು ಸಾಫ್ಟ್ಲಿ ಅದನ್ನು ಮತ್ತೆ ಹೋಲಿ ನೇಮ್ ಮೇಲೆ ಕೇಳಬೇಕು. ತುಂಬಾ ಕಷ್ಟ ಆಗ್ತದೆ, ಯಾಕಂದ್ರೆ ಅದು ಪೆಡ್ಲಿಂಗ್ ಕಷ್ಟ ಅಲ್ವಾ. ಗುಡ್ಡ ಮೇಲೆ ಹತ್ತುವುದಂದ್ರೆ ಸುಲಭ ಆಗುದಿಲ್ಲ, ತುಂಬಾ ಬೆವರು ಬರ್ತದೆ. ಗುಡ್ಡ ಹತ್ಬೇಕಾದ್ರೆ ಸುಸ್ತಾಯ್ತು, ಇನ್ನು ಎಷ್ಟು ಹತ್ಬೇಕು, ಕೃಷ್ಣ ಸಾಕಾಯ್ತು ಅಂತ ಈ ರೀತಿ. ಸೊ ಅದೇ ರೀತಿ ಅನರ್ಥ ನಿವೃತ್ತಿ ಆಗ್ಬೇಕಾದ್ರೆ ಅಯ್ಯೋ ಇದು ಭಕ್ತಿನೂ ಬೇಡ, ಏನೂ ಬೇಡ, ಇನ್ನು ತುಂಬಾ ಸುಸ್ತಾಗಿ ಬಿಡ್ತು ನನಗೆ, ಎಷ್ಟು ಮಾಡಿದ್ರೂ ನನ್ಗಿನ್ನೂ ರುಚಿನೇ ಬರ್ತಾ ಇಲ್ಲ ಭಕ್ತಿ ಸೇವೆಗಳಲ್ಲಿ ಅಂತ ಈ ರೀತಿಯ ಭಾವನೆಗಳು ಬರ್ತದೆ. ಯಾತಕ್ಕಾಗಿ? ಎಲ್ಲದಕ್ಕೂ ಕಾರಣ ಅಪರಾಧಗಳು. ನಾವು ಅಪರಾಧಗಳನ್ನು ಮಾಡುತ್ತಿರುವುದರಿಂದ. ಅದಕ್ಕೆ ಒಂದೇ ಒಂದು ವಿಧಾನ, ಇದು ಸುಲಭ ವಿಧಾನ, ಸುಲಭ ಮಾರ್ಗ. ಏನು? ಅಪರಾಧಗಳಿಂದ ಮುಕ್ತರಾಗಬೇಕು, ನಾಮ ಅಪರಾಧದಿಂದ ಮೇಲೆ ಬರಬೇಕು. ಸೊ ಸ್ಟಾಪ್ ಡೂಯಿಂಗ್ ಅಫೆನ್ಸಸ್. ಎಲ್ಲ ರೀತಿಯ ಅಪರಾಧಗಳನ್ನು ಮಾಡುವುದು ನಿಲ್ಲಿಸಿ ಬಿಡಿ. ವೈಷ್ಣವ ಅಪರಾಧಗಳನ್ನು ಮಾಡಬೇಡಿ, ಸೇವಾ ಅಪರಾಧಗಳನ್ನು ಮಾಡಬೇಡಿ, ಜೀವ ಅಪರಾಧಗಳನ್ನು ಮಾಡಬೇಡಿ, ಧಾಮ ಅಪರಾಧಗಳನ್ನು ಮಾಡಬೇಡಿ. ಈ ರೀತಿ ಯಾವುದೇ ನಾಮ ಅಪರಾಧಗಳನ್ನು ಮಾಡಲೇಬಾರದು. ಯಾಕಂದ್ರೆ ಅಪರಾಧಗಳಿಂದಾನೇ ನಮ್ದು ಜನ್ಮ ಜನ್ಮಾಂತರಗಳು ಆಗ್ತಾ ಇದೆ. ನಾವು ಅಪರಾಧಗಳಿಂದ ಮುಕ್ತರಾಗಿ ಬಹುಬೇಗ ನಾಮವಾಸ ಸ್ತರಕ್ಕೆ ಬಂದ್ರೆ ಬಹುಬೇಗ ನಾವು ಪ್ರಗತಿಯನ್ನು ಹೊಂದಬಹುದು. ಸೊ ಅದರಿಂದ ಭಜನೆ ಕ್ರಿಯೆಗೆ ನಾವು ಮಾಡುವಾಗ ನಮಗೆ ಆಧ್ಯಾತ್ಮಿಕ ಶಕ್ತಿ ಯಾವಾಗ ಬರ್ತದೆ? ಅಪರಾಧಗಳಿಂದ ಮುಕ್ತರಾದಾಗ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೆ ಮತ್ತೆ ಮತ್ತೆ ಸ್ಟ್ರೆಸ್ ಮಾಡಿ ಮಾಡಿ ಹೇಳ್ತಾ ಇದ್ದೇವೆ, ಅಪರಾಧಗಳನ್ನು ಮಾಡಬಾರದು. ಡಿವೋಟೀಸ್ ಸಫರ್. ಯಾತಕ್ಕಾಗಿ ಭಕ್ತರು ಸಫರ್ ಆಗ್ತಾರೆ? ಯಾತಕ್ಕಾಗಿ ಆಗ್ಬೋದು? ಯಾವ ಯಾವ ಇದರಿಂದ, ಯಾವ ಯಾವ ಕಾರಣಗಳು ಇದೆ ಭಕ್ತರು ಸಫರ್ ಆಗ್ಲಿಕ್ಕೆ? ವೈಷ್ಣವ ಅಪರಾಧ. ಅಪರಾಧಗಳು ಯಾವುದೇ ಅಪರಾಧಗಳಿಂದ ಸಫರ್ ಆಗ್ತಾರೆ. ಇನ್ನೊಂದು ಯಾವುದು ಕಾರಣ? ಇನ್ನೊಂದು ಯಾವುದು ಕಾರಣ ಸಫರ್ ಆಗ್ಲಿಕ್ಕೆ? ಸುಲಭ ಇದೆ. ನಾವು ಮಾಡಿದ ಪಾಪಗಳು. ಕರೆಕ್ಟ್. ನಾವು ಮಾಡಿದ ಪಾಪ ಕರ್ಮಗಳು. ಕರ್ಮಗಳು. ನಾವು ಸಫರ್ ಆಗೋದು ಎರಡೇ ಕಾರಣಗಳಿಂದ. ಯಾವುದು? ಒಂದು ಪಾಪ ಕರ್ಮ, ಇನ್ನೊಂದು ಅಪರಾಧಗಳು. ಪಾಪ ಕರ್ಮ ಇದರ ಇಫೆಕ್ಟ್ ತುಂಬಾ ಕಡಿಮೆ. ಯಾತಕ್ಕೆ? ದುಷ್ಕೃತೋತ್ತ ಅನರ್ಥಗಳು ನಿಷ್ಠಾಸ್ತರದಲ್ಲೇ ಪೂರ್ಣವಾಗಿ ಹೋಗಿಬಿಡ್ತದೆ. ಅಜಾಮಿಲನಿಗೇನಾಯ್ತು? ಅಜಾಮಿಲ ಒಂದು ನಾರಾಯಣನ ಹೆಸರು, ತತ್ಕ್ಷಣವೇ ಅವನ ಎಲ್ಲ ಪಾಪಗಳು ಎಲ್ಲ ನಾಶ ಆಗಿಬಿಡ್ತು. ಸೊ ಆದ್ರಿಂದ ಕರ್ಮ, ಪಾಪ ಕರ್ಮ, ಪುಣ್ಯ ಕರ್ಮ ಅದು
ನಿಷ್ಠಾ ಸ್ತರದಲ್ಲಿ ಪೂರ್ಣವಾಗಿ ಹೋಗಿಬಿಡ್ತದೆ, ಸಂಪೂರ್ಣವಾಗಿ ಆಸಕ್ತಿ ಸ್ತರದಲ್ಲಿ ಹೋಗಿಬಿಡ್ತದೆ. ಅದರಿಂದ ಪಾಪ ಪುಣ್ಯದಿಂದ ಕರ್ಮಗಳಿಂದ ಅಷ್ಟೊಂದು ತೊಂದರೆಗಳು ಭಕ್ತನೇ ಆಗುವುದಿಲ್ಲ. ಸ್ವಲ್ಪ ಆಚೆ ಈಚೆ ಕರ್ಮಗಳು ಆಗ್ತದೆ, ಅದನ್ನು ಭಗವಂತ ಅದನ್ನು ತೆಗೆದು ಬಿಡ್ತಾನೆ. ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ. ಏನ್ ಹೇಳ್ತಾನೆ? ಪಾಪಗಳನ್ನು ಮಾಡಿದ್ರೆ ಏನ್ ಮಾಡ್ತಾನೆ? ಮೋಕ್ಷ ಇಸ್ಯಾಮಿ ಮಾ ಶುಚಃ. ಹೆದರಬೇಡ, ನಾನು ರಕ್ಷಣೆ ಮಾಡ್ತೇನೆ. ಆದ್ರೆ ಭಗವಂತ ಏನು ಜಾಗರೂಕರಿಗೆ ಹೇಳ್ತಾನೆ? ಅಪರಾಧಗಳನ್ನು ಮಾಡಬೇಡ, ಎಸ್ಪೆಷಲಿ ವೈಷ್ಣವ ಅಪರಾಧಗಳನ್ನು ಮಾಡಬೇಡ. ಆದ್ರಿಂದ ಪಾಪ ಕಾರ್ಯಗಳಿಂದ ಸ್ವಲ್ಪ ಸಫರ್ ಆಗಬಹುದು, ಆದರೆ ಅಪರಾಧಗಳಿಂದ ನಾವು ತುಂಬಾ ಸಫರ್ ಆಗ್ತೇವೆ. ಆದ್ರಿಂದ ಅಪರಾಧಗಳನ್ನು ಮಾಡಬಾರದು. ನೆಕ್ಸ್ಟ್ ಸ್ತರ ಯಾವುದು? ಅನರ್ಥ ನಿವೃತ್ತಿ ಆದ ಮೇಲೆ ನಿಷ್ಠಾ. ಆದರೆ ಅನರ್ಥ ನಿವೃತ್ತಿ ಮತ್ತು ನಿಷ್ಠಾ ಸ್ತರಕ್ಕೆ ಬರುವಾಗ 5 ಅಡೆತಡೆಗಳು ಇದೆ. ಈ 5 ಅಡೆತಡೆಗಳನ್ನು ಒಬ್ಬನು ದಾಟಿ ಬಿಟ್ರೆ ಅವನು ನಿಷ್ಠಾ ಸ್ತರಕ್ಕೆ ಹೋಗ್ತಾನೆ. ನಿಷ್ಠಾ ಸ್ತರ ಅಂದ್ರೆ ಏನು? ನಿಶ್ಚಿತ ಭಜನ ಕ್ರಿಯೆ, ಅಥವಾ ಅದನ್ನು ನಿಷ್ಠಾ ಅಂತ ಹೇಳ್ತಾರೆ. ನಿಷ್ಠೆ ಅಂದ್ರೆ ಯಾವ ಸ್ತರ ಅದು? ನೀವು ಹಿಂದೆ ಎಷ್ಟೊಂದು ಸಲ ಕೇಳಿದಿರಿ ಭಕ್ತಿ ರಸಾಮೃತ ಸಿಂಧು ಕ್ಲಾಸ್ನಲ್ಲಿ. ನಿಷ್ಠೆಯಲ್ಲಿ ಏನಾಗ್ತದೆ? ಸ್ಲೈಡ್ ಅಲ್ಲಿ ನೋಡಿ. ಸಮಯ ತಗೊಳ್ಳಿ, ಪರವಾಗಿಲ್ಲ. ನಿಷ್ಠೆಯಲ್ಲಿ ಏನಾಗ್ತದೆ? ಸ್ಥಿರ ನಂಬಿಕೆ. ನಂಬಿಕೆ ಬರುತ್ತೆ. ಸ್ಥಿರ ನಂಬಿಕೆ, ಸ್ಥಿರತೆ. ಸ್ಥಿರತೆ. ನಿಷ್ಠೆಯ ಪ್ರಮುಖ ಲಕ್ಷಣ ಸ್ಥಿರತೆ, ಸ್ಟೆಡಿನೆಸ್. ಘನತರಲದಲ್ಲಿ ಏನು? ತುಂಬಾ ಸ್ಥಿರ, ಒಂದ್ಸಲ ತುಂಬಾ ಮೇಲೆ, ಒಂದ್ಸಲ ತುಂಬಾ ಕೆಳಗೆ. ಭಜನ ಕ್ರಿಯೆಯಲ್ಲಿ ಅದು ಅನರ್ಥ ನಿವೃತ್ತಿ ಸ್ತರದಲ್ಲೂ ಸಹ ಏನು ಪಾಪ ಕಾರ್ಯ, ಪುಣ್ಯ, ಕೃತೋತ್ತ ದುಷ್ಕೃತೋತ್ತ, ಇದರಿಂದೆಲ್ಲ ತುಂಬಾ ಸ್ವಲ್ಪ ಅಲ್ಲಾಡ್ತಾ ಇರ್ತದೆ. ತುಂಬಾ ಹೀಗೆ ದೋಣಿ. ಆದ್ರೆ ನಿಷ್ಠಾ ಸ್ತರಕ್ಕೆ ಬಂದಾಗ ಏನಾಗ್ತದೆ? ತುಂಬಾ ಒಬ್ಬನು ಭಕ್ತಿ ಸೇವೆಯಲ್ಲಿ ಸ್ಥಿರತೆಯನ್ನು ಹೊಂದುತ್ತಾನೆ. ಆದರೆ ಈ ಸ್ಥಿರತೆಯನ್ನು ನಿಷ್ಠಾ ಸ್ತರಕ್ಕೆ ಬರಬೇಕಾದ್ರೆ 5 ಅಡೆತಡೆಗಳು ಇದೆ. ಯಾವುದು ಆ ಅಡೆತಡೆಗಳು? ಒಂದು ಲಯ, ಇನ್ನೊಂದು ವಿಕ್ಷೇಪ, 3ನೇದು ಅಪ್ರತಿಪಟ್ಟಿ, 4ನೇದು ಕಷಯ, ಮತ್ತು 5ನೇದು ರಸಾಸ್ವಾದ. ಈ ಅನರ್ಥ ನಿವೃತ್ತಿ ಮತ್ತು ನಿಷ್ಠ ಸ್ತರದಲ್ಲಿ ಬರುವಂತಹ ಈ 5 ಲಕ್ಷಣಗಳು, ಈ ಅಡೆತಡೆಗಳನ್ನು ದಾಟಿದ್ರೆ ಒಬ್ಬನು ನಿಷ್ಠಾ ಸ್ತರವನ್ನು ತಲುಪಿದ್ದಾನೆ ಅಂತ ಅರ್ಥ. ಇದು ಯಾವ್ದು ನೋಡೋಣ. ಇದು 5 ಅಡೆತಡೆಗಳನ್ನು ದಾಟಿದ್ರೆ ಒಬ್ಬನು ಸ್ಥಿರತೆಯನ್ನು ಹೊಂದುತ್ತಾನೆ. ಸ್ಥಿರ ನಿರ್ಣಯ ಬರ್ತದೆ, ಸ್ಥಿರ ನಂಬಿಕೆ ಬರ್ತದೆ, ಅಚಲವಾದ ಡಿಟರ್ಮಿನೇಷನ್ ಅಥವಾ ಫರ್ಮ್ ಫೇತ್ ಅಂದ್ರೆ ನಂಬಿಕೆ, ವಿಶ್ವಾಸ, ದೃಢ ವಿಶ್ವಾಸ, ಆ ಸ್ಥಿರತೆ ಅದು ಬರ್ತದೆ. ಆದ್ರೆ ಅದು ಬರ್ಬೇಕಾದ್ರೆ 5 ಅಡೆತಡೆಗಳನ್ನು ದಾಟಬೇಕು. ಯಾವ್ದದು? ಲಯ ಅಂದ್ರೆ ಏನು? ಲಯ ಅಂದ್ರೆ ನಿದ್ದೆ ಬರುವುದು. ಎಸ್ಪೆಷಲಿ ಅನರ್ಥ ನಿವೃತ್ತಿ ಸ್ತರದಲ್ಲಿ ಒಬ್ಬನು ಏನು ಮಾಡ್ತಾನೆ? ಮಂಗಲಾರತಿಗೆ ಬಂದು ಜಪ ಮಾಡ್ಲಿಕ್ಕೆ, ಮಂಗಲಾರತಿ ತುಂಬಾ ಈ ರೀತಿ ಕಷ್ಟಪಟ್ಟು ಅವನು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ ಪ್ರತಿದಿನ ಮಂಗಳಾರತಿಯನ್ನು ಅಟೆಂಡ್ ಮಾಡ್ಲಿಕ್ಕೆ. ಕೆಲವೊಮ್ಮೆ ಮಂಗಳಾರತಿ ಮಿಸ್ ಆಗ್ತದೆ, ಅಥವಾ ಮಂಗಳಾರತಿ ಬಂದ್ರೂ ಸಹ ಕೆಲವೊಮ್ಮೆ ಅರ್ಧ ಮಂಗಳಾರತಿ ಬಿಟ್ಟು ಹೋಗ್ತಾನೆ, ಯಾಕಂದ್ರೆ ನಿದ್ದೆ ಬರ್ತದೆ. ಸೊ ಈ ರೀತಿ ಲಯ ಅಂದ್ರೆ
ಜಪ ಮಾಡುವಾಗ ನಿದ್ದೆ ಮಾಡಿ ಬಿಡ್ತಾರೆ. ಜಪ ಮಾಡ್ತಾ ಇರ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾರ್ನಿಂಗ್ ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಎದ್ದಾಗ ಜಪ ಮಾಡ್ಲಿಕ್ಕೆ ಕೂತ್ಕೊಂಡಾಗ ಅಲ್ಲೇ ನಿದ್ದೆ ಮಾಡಿ ಬಿಡುದು. 10 ನಿಮಿಷ 15 ನಿಮಿಷ ನಿದ್ದೆ ಅಲ್ಲೇ ಬಂದು ಬಿಟ್ಟಿರ್ತದೆ, ಗೊತ್ತಾಗುದಿಲ್ಲ ಎಷ್ಟು ಸಮಯ ಅಂತ. ಅಥವಾ ಶ್ರೀಮದ್ ಭಾಗವತ ಶ್ರವಣ ಮಾಡ್ಬೇಕಾದ್ರೆ ಭಾಗವತಂ ಕ್ಲಾಸ್ ಅಲ್ಲಿ ಮಲ್ಕೊಂಡು ಬಿಡ್ತಾರೆ, ನಿದ್ದೆ ಮಾಡಿ ಬಿಡ್ತಾರೆ. ಇದನ್ನು ಲಯ ಅಂತ ಹೇಳ್ತಾರೆ. ಯಾರಿಗೆ ಈ ಲಕ್ಷಣಗಳು ಇದೆ ಅವನು ಇನ್ನೂ ನಿಷ್ಠೆ ಸ್ತರವನ್ನು ತಲುಪಿಲ್ಲ ಅಂತ ಅರ್ಥ. ಇದು ಒಂದು ಪ್ರಮುಖವಾದ ಲಕ್ಷಣ. ಏನು? ಭಾಗವತ ಕ್ಲಾಸಲ್ಲಿ ನೀವು ಮಲ್ಕೊಳ್ಳುವುದು, ಅಥವಾ ಕೀರ್ತನೆಯಲ್ಲಿ ಮಲ್ಕೊಳ್ಳುವುದು, ಜಪ ಮಾಡುವಾಗ ಮಲ್ಕೊಳ್ಳುವುದು, ಅಥವಾ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾರೆ, ಅಯ್ಯೋ ನಿದ್ದೆ ಬರ್ತದೆ ಮತ್ತೆ ಮಲ್ಕೊಂಡ್ ಬಿಡೋಣ. ಲಯ. ಏನು? ಒಂಥರ ಜಡತ್ವ ಇದು. ಏನು? 4 ಗಂಟೆಗೆ ಹೇಳುದು, ಮತ್ತೆ 4:15 ಅಯ್ಯೋ ಜೋರ್ ನಿದ್ದೆ ಎಳಿತಾ ಇದೆ, ನಾನು ಮತ್ತೆ ಮಲ್ಕೊಂಡ್ ಬಿಡ್ತೇನೆ, 4:15 ಮತ್ತೆ ಮಲ್ಕೊಂಡ್ಬಿಡು. ಸೊ ಇದನ್ನು ಲಯ ಅಂತ ಹೇಳ್ತಾರೆ. ಎರಡನೆಯದು ಏನು? ವಿಕ್ಷೇಪ. ವಿಕ್ಷೇಪ ಅಂದ್ರೆ ಏನು? ಡಿಸ್ಟ್ರಾಕ್ಷನ್, ವಿಚಲನೆ. ಇದು ವಿಚಲಿತ ಮನ. ಏನು? ಜಪ ಮಾಡ್ತಾ ಇರ್ತೇವೆ, ಬೇರೆಯವರ ಜೊತೆ ಎಲ್ಲ ಅಲ್ಲಿ ಏನೋ ಗಲ್ಫ್ ಅಲ್ಲಿ ವಾರ ಆಗ್ತಾ ಇದೆ ಅಂತೆ, ಟ್ರಂಪ್ ಹೀಗೆ ಮಾಡಿದಂತೆ, ಅಥವಾ ಬೇರೆ ಪ್ರಧಾನಿಗಳು ಹಾಗೆ ಮಾಡಿದ್ರಂತೆ, ಈ ಲೌಕಿಕ ವಿಷಯಗಳನ್ನು ಮಾತನಾಡುವುದು. ಅಲ್ಲಿ ಹಾಗೆ ಆಯ್ತು, ಈ ಪ್ರಧಾನಮಂತ್ರಿಗಳು ಹೀಗೆ ಮಾಡಿದ್ರು, ಇನ್ನೊಬ್ರು ಅವರ ಆ ಭಕ್ತನಿಗೆ ಹಾಗೆ ಆಯ್ತು. ಈ ರೀತಿ ಗಮನವನ್ನು ಬೇರೆ ಎಡೆಗೆ ಸೆಳೆದು ಇದು ಹೋಗ್ತಾ ಇರ್ತದೆ. ಈ ಕಡೆ ಭಕ್ತಿ ಸೇವೆ ಅಂತ ಜಪ ಅಥವಾ ಬೇರೆ ಕೀರ್ತನೆಗಳೆಲ್ಲ ನಡೀತಾ ಇರ್ತದೆ, ಮನಸ್ಸು ತುಂಬಾ ಬೇರೆ ಕಡೆ ಎಲ್ಲ ಲೌಕಿಕ ವಿಷಯಗಳು. ದೇವಸ್ಥಾನದಲ್ಲಿ ಬಂದು ಕೀರ್ತನೆ ಕೂತ್ಕೊಳ್ತಾರೆ, ಆದ್ರೆ ಎಲ್ಲ ಮನೆಯಲ್ಲಿ ಹಾಗೆ ಹೀಗೆ ಹೇಗೆ ಹೀಗೆ ಅಂತ ಪ್ರಜಲ್ಪಗಳನ್ನು ಮಾಡ್ತಾ ಕೂತು. ಇದನ್ನು ವಿಕ್ಷೇಪ ಅಂತ ಹೇಳ್ತಾರೆ. ಮೂರನೆಯದು ಯಾವುದು? ಅಪ್ರತಿಪಟ್ಟಿ. ಅಪ್ರತಿಪಟ್ಟಿ ಅಂದ್ರೆ ಲಯ ಇರುವುದಿಲ್ಲ, ನಿದ್ದೆ ಬರ್ತಾ ಇಲ್ಲ, ವಿಕ್ಷೇಪನೂ ಇಲ್ಲ, ಅಂದ್ರೆ ಮನಸ್ಸು ವಿಚಲಿತ ಆಗಿ ಬೇರೆ ಕಡೆ ಹೋಗ್ತಾ ಇಲ್ಲ, ಆದ್ರೂ ಸಹ ನನಗೆ ಭಕ್ತಿ ಸೇವೆ ಯಾಕೋ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಿರಾಸಕ್ತಿ. ನನಗೆ ನಿದ್ದೆ ಬರ್ತಾ ಇಲ್ಲ, ನನ್ನ ನಿದ್ದೆ ಸಂಪೂರ್ಣವಾಗಿದೆ, ಮತ್ತು ಬೇರೆ ಕಡೆ ಮನಸ್ಸು ವಿಚಲಿತವಾಗ್ತಾ ಇಲ್ಲ, ಆದ್ರೆ ನಂಗೆ ಜಪ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನು ಹಾಗಿದ್ರೆ ಟಿವಿ ನೋಡ್ತೇನೆ, ಅಥವಾ ಮೊಬೈಲ್ ಅಲ್ಲಿ ಬೇರೆ ವಿಡಿಯೋಸ್ಗಳನ್ನು ನೋಡ್ತೇನೆ. ಯಾಕಂದ್ರೆ ಜಪ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಯ್ಯೋ ಶೀಲಾ ಪ್ರಭುಪಾದರ ಪುಸ್ತಕನೂ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಲೆಕ್ಚರ್ ಕೇಳಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನು ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಇಲ್ಲ. ನಾನು ಈಗ ಒಳ್ಳೆ ಮಾಡಿ ಇದು ಟಿವಿಯನ್ನು ನೋಡ್ತೇನೆ, ಅಥವಾ ಬೇರೆ ಪುಸ್ತಕಗಳನ್ನು, ಲೌಕಿಕ ಪುಸ್ತಕಗಳನ್ನು ಓದ್ತೇನೆ. ಇದು ಅಪ್ರತಿಪಟ್ಟಿ. ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿರಾಸಕ್ತಿ, ಯಾವುದೇ ಆಸಕ್ತಿ ಇರುವುದಿಲ್ಲ. ಇನ್ನೂ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿರಾಸಕ್ತಿ ಇದೆ ಅಂತ ಆದ್ರೆ ಅವನು ಇನ್ನೂ ನಿಷ್ಠಾ ಸ್ಟೇಜ್ ಅನ್ನು ತಲುಪಿಲ್ಲ. ಇನ್ನೂ ಲೌಕಿಕ ವಿಷಯಗಳನ್ನು, ಪ್ರಜಲ್ಪಗಳನ್ನು ಮಾಡ್ತಾ ಇದ್ದಾನೆ, ಜಪ ಮಾಡ್ಬೇಕಾದ್ರೆ ಮಾತನಾಡ್ತಾನೆ, ಇದೆಲ್ಲ ವಿಕ್ಷೇಪ. ಅವನಿನ್ನೂ ನಿಷ್ಠಾ ಸ್ತರವನ್ನು ತಲುಪಿಲ್ಲ. ಒಬ್ಬನು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ಲ, ಅಥವಾ ಜಪ ಮಾಡುವಾಗ ನಿದ್ದೆ ಮಾಡ್ತಾ ಇದ್ದಾನೆ, ಇನ್ನೂ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾ ಇಲ್ಲ, ಲಯ, ಇನ್ನೂ ನಿಷ್ಠಾ ಸ್ತರವನ್ನು ತಲುಪಿಲ್ಲ. ನಾಲ್ಕನೆಯದು ಕಷಯ. ಕಷಯ ಅಂದ್ರೆ ಏನು? ಕೋಪ ಅಥವಾ ಮಿಥ್ಯಾಹಂಕಾರ, ಬ್ಯಾಡ್ ಹ್ಯಾಬಿಟ್ಸ್ಗಳು. ಕೆಲವೊಮ್ಮೆ ನಮಗೆ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ಗಳು, ಕೆಲವರು ಹಿಂದಿನ ಜನ್ಮದ ಇದು, ಅಥವಾ ಈ ಜನ್ಮದಲ್ಲೇ ಹಿಂದಿನ ವರ್ಷಗಳಲ್ಲಿ ಮಾಡಿದಂತಹ ಕೆಲವು ವಿಷಯಗಳು ಮತ್ತೆ ಬರ್ಬೋದು. ಕೋಪ, ಕೆಲವರಿಗೆ ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬಂದ್ಬಿಡು, ಅಥವಾ ದುರಾಸೆ, ದುರಾಸೆಗಳು, ಇದೆಲ್ಲ ಕಷಯ. ರಸಾಸ್ವಾದ ಅಂದ್ರೆ ಏನು?
ಇಂದ್ರಿಯಗಳ ಆಕರ್ಷಣೆ. ಇದು ನಮ್ಮ ಭಜನ ಕ್ರಿಯೆಯಲ್ಲಿ ಯಾವುದು ಇತ್ತು, ವಿಷಯ ಸಂಗರ ಇತ್ತಲ್ಲ, ಅದು ಕಡಿಮೆಯಾಗಿ ಆದ್ರೂ ಸಹ ಸ್ವಲ್ಪ ಇಂದ್ರಿಯಗಳಿಗೆ ಆಕರ್ಷಣೆ ಇರ್ತದೆ. ಅದು ರಸಾಸ್ವಾದ, ಏನು ಇಂದ್ರಿಯ ತೃಪ್ತಿಗಳನ್ನು ಮಾಡುವುದು, ಸೆನ್ಸ್ ಎಲ್ಯೂರ್ಮೆಂಟ್ಸ್. ಕೀರ್ತನೆಗಳನ್ನು ಮಾಡಬೇಕಾದ್ರೆ ಅಥವಾ ಬೇರೆ ಸೇವೆಗಳನ್ನು ಮಾಡಲಿಕ್ಕೆ ಅದು ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಕಷ್ಟ ಆಗ್ತದೆ. ಅದು ಈ ಕಡೆ ಕೀರ್ತನೆ ಮಾಡೋದು ಬೇಡ, ಇಂದ್ರಿಯ ತೃಪ್ತಿಗಳನ್ನು ಮಾಡಿಬಿಡೋಣ, ನನಗೆ ತುಂಬಾ ಇಂದ್ರಿಯಗಳು ಎಳಿತಾ ಇದೆ, ಇಂದ್ರಿಯ ತೃಪ್ತಿಗಳನ್ನು ಮಾಡಿಬಿಡೋಣ. ಇದು ರಸಾಸ್ವಾದ. ಎಸ್ಪೆಷಲಿ ಇದರಲ್ಲಿ ಕಾಮದ ಆಸೆಗಳು. ಏನು, ನಾನು ಕಾಮದ ಆಸೆಗಳನ್ನು ಪೂರೈಸ್ತೇನೆ, ನನಗೆ ಸದ್ಯ ಕೀರ್ತನೆ ಅಥವಾ ಜಪವನ್ನು ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಗ್ರಾಸ್ ಕಾಮ ಏನಿದೆ, ಇದು ರಸಾಸ್ವಾದ. ಸೊ ನಮ್ಗೆ ಎಷ್ಟರ ಸಮಯ ತನಕ ಗ್ರಾಸ್ ಕಾಮ ಇದೆ, ಅದು ರಸಾಸ್ವಾದದಲ್ಲಿ ಬರ್ತದೆ, ಅಷ್ಟರ ತನಕ ನಾವು ನಿಷ್ಠಾಸ್ತರವನ್ನು ತಲುಪಿಲ್ಲ ಅಂತ ಅರ್ಥ. ಇದು 5 ಲಕ್ಷಣಗಳು ನಮ್ಗೆ ಏನಿದೆ, ಇದು ಇದ್ದರೆ, ಯಾವುದು ಇದ್ರೂ ಸಹ ಗಣನೀಯವಾಗಿ ಇದ್ರೆ, ಇದು ನಾವಿನ್ನೂ ನಿಷ್ಠಾಸ್ತರವನ್ನು ನಾವು ತಲುಪಿಲ್ಲ ಅಂತ ಅರ್ಥ. ಬೆಳಿಗ್ಗೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಏಳ್ತಾ ಇಲ್ಲ, ಅಥವಾ ಜಪ ಮಾಡುವಾಗ ನಿದ್ರೆ ಮಾಡ್ತಾ ಇದ್ದೇವೆ, ಶ್ರೀಮದ್ ಭಾಗವತದಲ್ಲಿ ನಿದ್ರೆ ಮಾಡ್ತಾ ಇದ್ದೇವೆ, ಅದು ಲಯ. ವಿಕ್ಷೇಪ ಅಂದ್ರೆ ಪ್ರಜಲ್ಪ ಮಾಡುವುದು, ಗಾಸಿಪಿಂಗ್, ಲೌಕಿಕ ಮಾತುಗಳನ್ನು ಆಡುವುದು, ಲೌಕಿಕ ವಿಷಯಗಳಲ್ಲಿ ಆಸಕ್ತಿ, ಇದೆಲ್ಲ ವಿಕ್ಷೇಪ. ಅಪ್ರತಿಪಟ್ಟಿ ಇದೆಯಾ, ಲಯ ಮತ್ತು ವಿಕ್ಷೇಪ ಇಲ್ಲದಾಗಲೂ ಸಹ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿರಾಸಕ್ತಿ, ಇದು ಅಪ್ರತಿಪಟ್ಟಿ. ಕಷಯ, ದುರಾಸೆ, ಕೋಪ, ಹೆಮ್ಮೆ, ಅಥವಾ ಲೋಭ, ಇದೆಲ್ಲ ಕಷಯ. ಆಮೇಲೆ ರಸಾಸ್ವಾದ, ಕಾಮದ ಆಸೆ, ಏನು ಇಂದ್ರಿಯ ತೃಪ್ತಿಗಳನ್ನು ಮಾಡ್ಬೇಕು, ಕೀರ್ತನೆ ಮಾಡುವ ಇಷ್ಟ ಇಲ್ಲ, ಜಪ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ಕಾಮವನ್ನು ಭೋಗ ಮಾಡ್ಬೇಕು, ರಸಾಸ್ವಾದ. ಸೊ ಇದು ಇನ್ನಿಷ್ಟು ಇರುವ ತನಕ ಒಬ್ಬನು ನಿಷ್ಠಾಸ್ತರವನ್ನು ತಲುಪಿಲ್ಲ. ಈ 5 ವಿಷಯಗಳನ್ನು, ಅಡೆತಡೆಗಳನ್ನು ದಾಟಿದ ತಕ್ಷಣ ಒಬ್ಬನು ನಿಷ್ಠಾಸ್ತರವನ್ನು ತಲುಪ್ತಾನೆ. ಇದು ಯಾರಾದ್ರೂ ಓದಿ ದಯವಿಟ್ಟು. ಯಾವ್ದು ಪ್ರಭು ಓದ್ಬೇಕು? ಇದು ಗ್ರೀನ್ ಇದೆ ಅಲ್ಲ, ಗ್ರೀನ್ ಇದ್ದದ. 5 ಪ್ರಸ್ತುತ ಅಡಚಣೆಗಳು. ಈ 5 ಅಡಚಣೆಗಳನ್ನು ಜಯಿಸಿದರೆ ಅವನು ನಿಷ್ಠೆ ಹಂತವನ್ನು ತಲುಪುತ್ತಾನೆ. ಈ ಹಂತದಲ್ಲಿ ಕೃಷ್ಣ ಪ್ರಜ್ಞೆ ಸ್ಥಿರ ಮಟ್ಟವನ್ನು ತಲುಪಲಾಗುತ್ತದೆ. ಹರೇ ಕೃಷ್ಣ. ನಿಷ್ಠಾಸ್ತರದಲ್ಲಿ ಏನಾಗ್ತದೆ? ಕೃಷ್ಣ ಪ್ರಜ್ಞೆ ಸ್ಥಿರ ಮಟ್ಟವನ್ನು ತಲುಪ್ತಾನೆ. ಸ್ಥಿರ ಮಟ್ಟವನ್ನು ತಲುಪಬೇಕಾದ್ರೆ ಏನಾಗ್ಬೇಕು? ಲಯ ಹೋಗ್ಬೇಕು, ವಿಕ್ಷೇಪ, ಅಪ್ರತಿಪಟ್ಟಿ, ಕಷಯ ಮತ್ತು ರಸಾಸ್ವಾದ ಎಲ್ಲ ಹೋಗ್ಬೇಕು. ಆವಾಗ ಸ್ಥಿರತೆಯನ್ನು ಒಬ್ಬನು ತಲುಪ್ತಾನೆ, ನಿಷ್ಠಾಸ್ತರವನ್ನು ಒಬ್ಬನು ತಲುಪ್ತಾನೆ. ಆದ್ರಿಂದ ನಮ್ಗೀಗ ಭಜನ ಕ್ರಿಯೆ ಲಕ್ಷಣಗಳು ಗೊತ್ತಾಯ್ತು, ಅನರ್ಥಗಳು ಯಾವ್ದ್ಯಾವ್ದು ಇದೆ, 4 ರೀತಿಯ ಅನರ್ಥಗಳು, ಅದು ಗೊತ್ತಾಯ್ತು. ಅನರ್ಥ ನಿವೃತ್ತಿ ಮತ್ತು ನಿಷ್ಠೆಯ ನಡುವೆ ಈ 5 ಸ್ತರಗಳು ಬರ್ತದೆ. ಇದರಲ್ಲಿ ಯಾವ್ದಾದ್ರು ಇದೆಯಾ ನೋಡ್ಬೋದು. ಇದು ಯಾವ್ದಾದ್ರು ಇನ್ನೂ ಇದೆ ಅಂತ ಆದ್ರೆ ಇನ್ನೂ ನಿಷ್ಠಾಸ್ತರವನ್ನು ತಲುಪಿಲ್ಲ ಅಂತ ಅರ್ಥ. ಈ 5 ವಿಷಯಗಳು ಪೂರ್ಣವಾಗಿ ಹೋದ್ರೆ ಅದು ಒಬ್ಬನು ನಿಷ್ಠಾಸ್ತರಕ್ಕೆ ತಲುಪುತ್ತಾನೆ. ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ ಫರ್ಮ್ ಫೇತ್ ಅನ್ನು ಹೇಗೆ ಪಡೆಯುವುದು ಮತ್ತು ಫರ್ಮ್ ಫೇತ್ ಅಂದ್ರೆ ಏನು, ದೃಢವಾದ ನಂಬಿಕೆ, ಅಚಲವಾದ ನಂಬಿಕೆ ಅಂತ. ಹರೇ ಕೃಷ್ಣ. ಮುಂದಿನ ಕ್ಲಾಸಲ್ಲಿ ಮುಂದಿನ ಸ್ತರಗಳು ಏನಿದೆ ಅದು ತುಂಬಾ ಹೈ ಸ್ತರಗಳು. ಏನು, ರುಚಿ, ಆಸಕ್ತಿ, ಭಾವ, ಪ್ರೇಮ, ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಮುಗಿಸಿ ಬಿಡ್ಬೋದು. ಸೊ ಇಷ್ಟರ ತನಕ ಹೆಚ್ಚಿನ ಭಕ್ತರು ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಮ್ಯಾಕ್ಸಿಮಮ್ ನಿಷ್ಠಾ ಸ್ತರದಲ್ಲಿ ಇರ್ತಾರೆ. ರುಚಿ, ಆಸಕ್ತಿ, ಭಾವ, ಪ್ರೇಮ ಸ್ತರದಲ್ಲಿರುವಂತಹ ಭಕ್ತರು ತುಂಬಾ 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 ಕಡಿಮೆ. ಅದರಿಂದ ಇಷ್ಟು ನಮ್ಗೆ ಅರ್ಥ ಆದ್ರೆ
ಯಾವ ಯಾವ ಲಕ್ಷಣಗಳು ಇದೆ ಅಂತ ಹೆಚ್ಚು ಕಡಿಮೆ ಹೆಚ್ಚಿನ ಭಕ್ತರು ಇದೇ ಯಾವುದೋ ಒಂದು ಹಂತದಲ್ಲಿ ನಾವು ಇರ್ತೇವೆ. ಹಿಂದೆ ಹೇಳಿದ ಹಾಗೆ ಎಲ್ಲಾ ವಿಷಯಗಳು ಸ್ವಲ್ಪ ಸ್ವಲ್ಪ ಇದರಲ್ಲಿ ಗಾತ್ರದಲ್ಲಿ ಇರಬಹುದು, ಅಥವಾ ಕೆಲವು ವಿಷಯಗಳು ಕೆಲವು ಗಾತ್ರಗಳಲ್ಲಿ ಇರಬಹುದು, ಕೆಲವು ಗಾತ್ರಗಳು ಕೆಲವು ವಿಷಯಗಳು ತುಂಬಾ ಗಾತ್ರದಲ್ಲಿ ಇರಬಹುದು. ಅದು ಭಕ್ತನಿಂದ ಭಕ್ತನಿಗೆ ತುಂಬಾ ವೇರಿ ಆಗ್ತದೆ, ಬದಲಾಗ್ತದೆ. ಕೆಲವರಲ್ಲಿ ಲಯ ಜಾಸ್ತಿ ಇರಬಹುದು, ಕೆಲವರಿಗೆ ತುಂಬಾ ಕಾಮದ ಆಸಕ್ತಿ ಇರಬಹುದು, ಕೆಲವರಿಗೆ ತುಂಬಾ ಕೋಪ ಕಷಯ ತುಂಬಾ ಕೋಪ ಅಥವಾ ತುಂಬಾ ಹೆಮ್ಮೆಗಳು ಇರಬಹುದು, ಕೆಲವರಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ತುಂಬಾ ನಿರಾಸಕ್ತಿ, ಕಾಮ ಇರುವುದಿಲ್ಲ, ದುರಾಸೆ ಕೋಪ ಇರುವುದಿಲ್ಲ, ಆದ್ರೆ ತುಂಬಾ ನಿರಾಸಕ್ತಿ ಅಪ್ರತಿಪಟ್ಟಿ ಇರ್ತದೆ. ಸೊ ಅದೇ ರೀತಿ ಹಿಂದೆ ಘನ ತರಲ ಅಥವಾ ವಿಷಯ ಸಂಗರ, ಕೆಲವರಿಗೆ ನಿಯಮಗಳನ್ನು ಇಟ್ಕೊಳ್ಳುವುದೇ ತುಂಬಾ ಅಕ್ಷಮರಾಗಿರ್ತಾರೆ. 16 ಮಾಲೆ ಮಾಡ್ಬೇಕು ಅಂತ ಮಾಡ್ತಾರೆ, 16 ಮಾಲೆ ಆಗುದಿಲ್ಲ. ಕೆಲವೊಮ್ಮೆ 8 ಮಾಲೆಗಳನ್ನು ಮಾಡ್ತಾರೆ, 2 ಮಾಲೆಗಳನ್ನು ಮಾಡ್ತಾರೆ. ಸೊ ಈ ರೀತಿ ಯಾವ ಸ್ತರದಲ್ಲಿ ಇದ್ದೇವೆ ಅಂತ ನಾವು ನೋಡ್ಬೇಕು. ಆಮೇಲೆ ನಮ್ಮ ಸ್ತರದಿಂದ ಯಾವ ಸ್ತರದಲ್ಲಿ ನಾವು ಇದ್ದೇವೆ ಅಂತ ಆ ಸ್ತರದಿಂದ ನಾವು ಮೇಲೆ ಬರ್ಲಿಕ್ಕೆ ನೋಡ್ಬೇಕು. ಇನ್ನು ನಿಯಮವನ್ನು ಇದು ಕ್ಷಮತೆಯಿಂದ ಮಾಡ್ಲಿಕ್ಕೆ ಇನ್ನೂ ನಾವು ಇದು ಮಾಡ್ತಾ ಇದ್ರೆ ಇನ್ನು ನಾವು ಅನಿಶ್ಚಿತ ಭಜನ ಕ್ರಿಯೆಯಲ್ಲೇ ಇದ್ದೇವೆ ಅಂತ ಅರ್ಥ. ಅಥವಾ ಈ ದುಷ್ಕೃತೋತ್ತ ಅನರ್ಥಗಳು ಇದು ಸುಕೃತೋತ್ತ ಅನರ್ಥಗಳು ಇದು ಹೋದರೆ ಒಬ್ಬನು ನಿಷ್ಠಾಸ್ತರದಲ್ಲಿ ಸಂಪೂರ್ಣವಾಗಿ ಹೋಗ್ತದೆ. ಆದ್ರೆ ಅಟ್ಲೀಸ್ಟ್ ಭಜನ ಕ್ರಿಯೆಯಲ್ಲಿ ಅವನಿಗೆ ಬಹುತೇಕ ಹೋದ ಆಭಾಸ ಆಗ್ಬೇಕು. ಪ್ರಾಯಿಕಿ ಬಹುತೇಕ ಪೂರ್ಣ ಪ್ರಾಯಿಕಿ. ಸೊ ಭಜನ ಕ್ರಿಯೆಯಲ್ಲೇ ಇದೆಲ್ಲ ದುಷ್ಕೃತೋತ್ತ ಕರ್ಮದ ಪ್ರಭಾವ ಎಲ್ಲ ಹೋಗಿರ್ಬೇಕು. ಭಕ್ತಿಯುತ್ತ ಇದರದ್ದೆಲ್ಲ ಪ್ರಭಾವ ಬಹುತೇಕ ಹೋಗಿರ್ಬೇಕು. ಬಹುತೇಕ ಹೋಗಿದೆ ಅಂತ ಅವನಿಗೆ ಗೊತ್ತಾದ್ರೆ ಅವನಿಗೆ ಏನ್ ಅನ್ನಿಸ್ತಾ, ನಾನು ಅನರ್ಥದಿಂದ ನಿವೃತ್ತಿ ಆಗ್ತಾ ಇದ್ದೇನೆ. ಮುಂದಿನ ಅಡಚಣೆಗಳು ಇದೆ, ಯಾವುದು ಲಯ ಮತ್ತೆ ವಿಕ್ಷೇಪ ಎಲ್ಲ ಇದೆ, ಅದನ್ನು ಬಹುಬೇಗ ದಾಟಬೇಕು. ಸೊ ಇದು ಇಷ್ಟು ಭಜನ ಕ್ರಿಯೆ ಮತ್ತು ಅನರ್ಥ ನಿವೃತ್ತಿ ಮತ್ತು ಇದರ ಮಧ್ಯೆ ಇರುವಂತಹ ಈ 5 ಅಡೆತಡೆಗಳು, ಇದನ್ನೆಲ್ಲ ದಾಟಿದ ತಕ್ಷಣ ಒಬ್ಬನು ನಿಷ್ಠಾಸ್ತರಕ್ಕೆ ಬರ್ತಾನೆ. ನಿಷ್ಠಾಸ್ತರದಿಂದ ತುಂಬಾ ಜಾಸ್ತಿ ಬೇಗ ಹೋಗಿ ನಾವು ಪರಿಪೂರ್ಣತೆ ಕೃಷ್ಣ ಪ್ರೇಮವನ್ನು ಪಡಿಬಹುದು. ಎಲ್ಲಿದೆ ನಿಷ್ಠಾಸ್ತರ? 5ನೇ ಸ್ತರ. ಇಲ್ಲಿ ಆಲ್ಮೋಸ್ಟ್ ಮೇಲೆ ತಲುಪೇ ಆಯ್ತು. ಇನ್ನು ಮೇಲಿಂದ ಇದು 9ಕ್ಕೆ ತಲುಪಲಿಕ್ಕೆ ಏನು ಮತ್ತೆ ಕೆಳಗೆ ಹೋಗುವ ಪ್ರಯಾಣ. ಕೆಳಗೆ ಹೋಗುವಾಗ ಏನು ಸೈಕಲ್ ಬರೇ ಬ್ರೇಕ್ ಇಟ್ಕೊಂಡು ನಾವು ಅದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಆಯ್ತು. ಸೊ ಅದರಿಂದ ನಿಷ್ಠಾಸ್ತರ ತಲುಪಿದ ಮೇಲೆ ಅಷ್ಟೊಂದು ಕಷ್ಟ ಆಗುದಿಲ್ಲ. ನಿಷ್ಠಾಸ್ತರಕ್ಕೆ ಒಂದು ತುಂಬಾ ಸುಲಭವಾದ ಒಂದು ಅಳತೆ ಅಂದ್ರೆ ಯಾವುದು ಅಂದ್ರೆ, ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಒಬ್ಬನು ಹೇಳ್ತಾ ಇದ್ದಾನೆ, ನಿದ್ದೆ ಇಲ್ಲದೆ ಜಪವನ್ನು ಮಾಡ್ತಾ ಇದ್ದಾನೆ. ಇದು ಹೆಚ್ಚು ಕಡಿಮೆ ಅವನು ನಿಷ್ಠಾಸ್ತರದಲ್ಲಿದ್ದಾನಂತ. ಬ್ರಹ್ಮ ಮುಹೂರ್ತದಲ್ಲಿ ಏಳ್ಲಿಕ್ಕೆ ಯಾರು ಇನ್ನೂ ಒದ್ದಾಡ್ತಿದ್ದಾರೆ, ಕಷ್ಟವನ್ನು ಪಡ್ತಾ ಇದ್ದಾರೆ ನಿರಂತರವಾಗಿ ಪ್ರತಿದಿನ, ಅವರಿನ್ನೂ ನಿಷ್ಠಾಸ್ತರಕ್ಕೆ ಬರ್ಲಿಲ್ಲ, ಇನ್ನೂ ಅಲ್ಲಿ ಬರ್ಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಇದೇ ನಮ್ದು ಒಂದು ತುಂಬಾ ಸುಲಭವಾದ ಒಂದು ಅಳತೆ ಏನು ನಿಷ್ಠಾಸ್ತರಕ್ಕೆ ಬರ್ಲಿಕ್ಕೆ. ಯಾಕಂದ್ರೆ ಲಯ ತುಂಬಾ ಇಂಪಾರ್ಟೆಂಟ್. ಎರಡನೆಯದು ಯಾವುದು? ಗ್ರಾಸ್ ಕಾಮದಿಂದ ಮುಕ್ತರಾಗಿರ್ತಾರೆ ನಿಷ್ಠಾಸ್ತರಕ್ಕೆ ಬಂದು. ರಸಾಸ್ವಾದ, ಗ್ರಾಸ್ ಕೋಪಗಳು ಆಲ್ಮೋಸ್ಟ್ ಎಲ್ಲ ಹೋಗಿರ್ತದೆ. ಸ್ವಲ್ಪ ತುಂಬಾ ಅಪರೂಪಕ್ಕೆ ಬರ್ಬೋದು. ಆದ್ರೆ ಪದೇ ಪದೇ ಕೋಪ ಮಾಡುವುದು, ಪದೇ ಪದೇ ಹೆಮ್ಮೆ ಅಹಂಕಾರಗಳನ್ನು ತೋರಿಸುವುದು, ಇದೆಲ್ಲ ಹೋಗಿರ್ತದೆ ನಿಷ್ಠಾಸ್ತರದಲ್ಲಿ. ಸೊ ಇವತ್ತು ಗೊತ್ತಾಯ್ತು ಹೇಗೆ ಅಚಲವಾದ ನಂಬಿಕೆ ನಿಷ್ಠೆಯನ್ನು ಪಡೆಯುವುದು. ಅಂದ್ರೆ ಈ 5 ಅಡಚಣೆಗಳನ್ನು ದಾಟಿದ ಮೇಲೆ ಸ್ಥಿರತೆ, ಫರ್ಮ್ ಫೇತ್, ಇದನ್ನು ಹೇಗೆ ಪಡೆಯುವುದು, ಇದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗೇನಾದ್ರೂ ಪ್ರಶ್ನೆಗಳು ಇದೆಯಾ? ಕಮೆಂಟ್ಸ್ಗಳು?
ಕರೆಕ್ಷನ್ಸ್ಗಳು ಇದ್ರೆ ಹೇಳ್ಬೋದು. ಅರ್ಥ ಆಗ್ತಾ ಇದೆ ಅಲ್ಲ? ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಅರ್ಥ ಆಯ್ತು ಪ್ರಭುಜಿ. ಇವತ್ತು ಅದೇ ನೀವು ನಿಷ್ಠಾ ಸ್ಟೇಜದು ನಾವು ಈ ವಿವರಣೆ ಎಲ್ಲ ಕೊಟ್ಟಾಗ ಪ್ರಭು ನಾನು ಲಯದಲ್ಲಿ ಇದ್ದೇನೆ ಅಂತ ಎಣಿಸಿತು. ತುಂಬಾ ಬೇಸರ ಆಗ್ತಾ ಇದೆ ನನಗೆ. ಸುಧಾರಿಸ್ಕೊಳ್ತೇನೆ ಪ್ರಭು. ತುಂಬಾ ಜನ ಭಕ್ತರಿಗೆ ಅದೇ ಪ್ರಾಬ್ಲಮ್. ಲಯ ಹೆಚ್ಚಿನ ಜನರು ಬ್ರಹ್ಮ ಮುಹೂರ್ತದಲ್ಲಿ ಏಳ್ಲಿಕ್ಕೆ ಒದ್ದಾಡ್ತಾರೆ, ತುಂಬಾ ಕಷ್ಟಪಡ್ತಾರೆ. ಲಯ ಯಾಕಂದ್ರೆ ಇದು ಹೇಳ್ತೇನೆ ಪ್ರಭು, ನಿದ್ದೆ ಮತ್ತೆ ಜಪ ಮಾಡುವಾಗ ಕೆಲವೊಮ್ಮೆ ನಿದ್ದೆ ಬರ್ತಾ ಇದೆ ನನಗೆ. ಹೌದು. ಬ್ರಹ್ಮಮುಹೂರ್ತದಲ್ಲಿ ಹೇಳ್ತೇನೆ ರೆಗ್ಯುಲರ್ ಆಗಿ. 6 ಗಂಟೆಗಿಂತ ಜಾಸ್ತಿ ಯಾರು ನಿದ್ದೆ ಮಾಡ್ತಾರೆ ಅವ್ರು ಇನ್ನೂ ಲಯ ಇದೆ ಅಂತ ಅರ್ಥ. 6 ಗಂಟೆಗಿಂತ ಜಾಸ್ತಿ ಯಾರು ನಿದ್ದೆ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ಲಯ ಇದೆ. ತುಂಬಾ detail ಆಗಿ ಹೇಳಿಕೊಡ್ತಾ ಇದ್ದೀರಾ ಪ್ರಭು. ಥ್ಯಾಂಕ್ ಯು ವೆರಿ ಮಚ್. ದಂಡೋತ್ ಪ್ರಣಾಮ್ ಪ್ರಭುಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭು. ಪ್ರಣಾಮ್ಸ್ ಪ್ರಭು. ಪ್ರಭು, ಮೊದ್ಲೆಲ್ಲ ನಾವು ಜಪ ಮಾಡ್ಬೇಕಾದ್ರೆ ಸ್ವಲ್ಪ ಬ್ರಹ್ಮ ಮುಹೂರ್ತದಲ್ಲಿ ಸ್ವಲ್ಪ ನಿದ್ದೆ ಬರ್ತಿತ್ತು. ಆದ್ರೆ ಇವಾಗೆಲ್ಲ ನಿದ್ದೆ ಎಲ್ಲ ಇದಾಗಿದೆ ಪ್ರಭು. ಜಪ ಎಲ್ಲ ಮುಗಿದು ಎಲ್ಲ ಮುಗಿದೋವರೆಗೂ ನಮ್ಗೇನು ನಿದ್ದೆ ಅನ್ನೋದೇ ಇವಾಗ ಬರಲ್ಲ ಪ್ರಭು. ಅವಾಗ ನಾವು ಎಷ್ಟು ಯಾವ ಸ್ಟೇಜಿಗೆ ಬಂದಿದೀವಿ ಅಂತ ನಾವು ತಿಳ್ಕೊಳ್ಬೋದು ಪ್ರಭು? ಲಯ ಇಲ್ಲ, ಬೇರೆ ನೋಡ್ಬೇಕು. ವಿಕ್ಷೇಪ, ರಸಾಸ್ವಾದ, ನಿಷ್ಠಾಸ್ತರಕ್ಕೆ ಬಂದಿದಾನಂದ್ರೆ ಗ್ರಾಸ್ ಕಾಮ ಇಲ್ಲ, ಕಾಮದ ಆಸೆ ಇಲ್ಲ. ಕಾಮದ ಆಸೆ ಇನ್ನೂ ಇದೆ ಅಂತ ಆದ್ರೆ ರಸಾಸ್ವಾದ, ಇನ್ನು ನಿಷ್ಠಾಸ್ತರ ತಲುಪಿಲ್ಲ. ದಿಸ್ ಇಸ್ ದ ಒನ್ ಆಫ್ ದ ಮೇನ್. ಇದು ಇನ್ನು ಕೋಪ ಬರ್ತಾ ಇದೆ, ಕಾಮದ ಆಸೆ ಇದೆ. ನಾವು ಬೇರೆಯವ್ರ ಹತ್ರ ಕೇಳುವುದೇ ಬೇಡ. ನಾವು ಯಾವ ಸ್ತರದಲ್ಲಿ ಇದ್ದೇವೆ ಅಂತ ನಮಗೇ ಗೊತ್ತಾಗಿ ಬಿಡ್ತದೆ. ನನಗೆ ಗ್ರಾಸ್ ಕಾಮ ಆಸೆ ಇನ್ನೂ ಇದ್ರೆ ನಾನು ಇನ್ನೂ ನಿಷ್ಠಾಸ್ತರವನ್ನು ತಲುಪಿಲ್ಲ. ನಾನು ಗ್ರಾಸ್ ಕಾಮದಿಂದ ಮುಕ್ತನಾಗಿದ್ದೇನೆ, ನಾನು ನಿಷ್ಠಾಸ್ತರವನ್ನು ತಲುಪಿದ್ದೇನೆ. ಯಾರನ್ನು ಕೇಳುವ ಅಗತ್ಯ ಇಲ್ಲ. ರಸಾಸ್ವಾದ, ಇನ್ನೂ ಕೋಪ ಬರ್ತಾ ಇದೆ, ಇನ್ನೂ ಕೋಪ, ಇನ್ನೂ ಬೇರೆಯವರ ಮೇಲೆ ಮಿಥ್ಯಾಹಂಕಾರಗಳನ್ನು ತೋರಿಸ್ತಾ ಇದ್ದೇನೆ, ಇನ್ನೂ ಆಸೆಗಳು ಇದೆ, ಇನ್ನೂ ಬೇಕು ಇನ್ನೂ ಬೇಕು, ಲೋಭ, ಏನು ಸಾಕಾಗಲ್ಲ, ನೀವು ದುಡ್ದಿದ್ದು ಸಾಕಾಗಲ್ಲ, ಇನ್ನೂ ಬೇಕು, ಇದೆಲ್ಲ ಕಷಯ. ಸೊ ಆದ್ರಿಂದ ನೀವು ಕೇಳಿದ್ದಕ್ಕೆ ಆ ರೀತಿ ಹೇಳಿದ್ದಲ್ಲ ಮಾತಾಜಿ, ನೀವು ಕೇಳಿದ ಒಳ್ಳೇದಾಯ್ತು. ಆದ್ರೆ ಲಯ ಮಾತ್ರ ಇಲ್ಲ ಅಂದ ತಕ್ಷಣ ನಾವು ನಿಷ್ಠಾಸ್ತರಕ್ಕೆ ಬಂದಿದ್ದೇವೆ ಅಂತ ಅಲ್ಲ. ಈ 5 ವಿಷಯಗಳು ಸಹ ಇರಬಾರ್ದು. ನೀವೀಗ ಲಯ ಇಲ್ಲ ಅಂತ ಹೇಳಿದ್ರಿ. ಕೆಲವು ಭಕ್ತರಲ್ಲಿ, ಅದೇ ನಾನು ಹೇಳಿದ ಹಾಗೆ, ಕೆಲವು ಭಕ್ತರಲ್ಲಿ ಕೆಲವು ವಿಷಯಗಳು ಇಲ್ಲದೆ ಇರಬಹುದು. ಕೆಲವರಿಗೆ ಲಯ ಇರಲ್ಲ, ನಿದ್ರೆ ಕಮ್ಮಿ. 6 ಗಂಟೆಗಿಂತ ಕಡಿಮೆ 5 ಗಂಟೆ ನಿದ್ದೆ ಮಾಡಿದ್ರು ಕೆಲವರಿಗೆ ಸಾಕಾಗ್ತದೆ. ಆದ್ರೆ ತುಂಬಾ ಸೆಕ್ಸ್ ಡಿಸೈರ್ಸ್, ಕಾಮ ತುಂಬಾ ಜಾಸ್ತಿ. ಆವಾಗ ಅವನು ರಸಾಸ್ವಾದದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ರಸಾಸ್ವಾದ. ಕೆಲವರಿಗೆ ನಿದ್ದೆನೂ ಜಾಸ್ತಿ ಬೇಡ, ಜಾಸ್ತಿ ಮಾತನಾಡಲ್ಲ, ಲೌಕಿಕ ವಿಷಯಗಳನ್ನು ಮಾತನಾಡಲ್ಲ. ಹಾಗಂತ ಅವರು ನಿಷ್ಠಾಸ್ತರಕ್ಕೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ? ಅವರಿಗೆ, ಆ ಭಕ್ತನಿಗೆ ತುಂಬಾ ಕೋಪ ಬರ್ತಾ ಇರ್ಬೋದು, ಅಥವಾ ಅವನಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲೇ ನಿರಾಸಕ್ತಿ ಇರುವುದು, ಸೇವೆನೇ ಮಾಡಲ್ಲ, ಬರೇ ಜಪ ಮಾಡ್ತಾನೆ, ಆಮೇಲೆ ತನ್ನಷ್ಟಕ್ಕೆ ಇರ್ತಾನೆ, ಭಕ್ತರ ಸೇವೆಗಳನ್ನು ಮಾಡಲ್ಲ, ಸೇವೆ ಮಾಡುವುದರಲ್ಲಿ ನಿರಾಸಕ್ತಿ, ದೇವಸ್ಥಾನಕ್ಕೆ ಹೋಗುವುದರಲ್ಲಿ ನಿರಾಸಕ್ತಿ, ಭಕ್ತರ ಸಂಘ ಮಾಡುವುದರಲ್ಲಿ ನಿರಾಸಕ್ತಿ, ಅಪ್ರತಿಪಟ್ಟಿ. ಸೊ ಎಲ್ಲ ಮುಕ್ತನಾದಾಗ 5, ಅದನ್ನ ಇಲ್ಲಿ ಅದಕ್ಕೆ ಓದಿಸಿದ್ದು ಏನದು, ಮತ್ತೊಮ್ಮೆ ಓದುವಾಗ
5 ಪ್ರಸ್ತುತ ಅಡೆತಡೆಗಳು ಇದೆ. ಈ 5 ಅಡೆತಡೆಗಳನ್ನು ಜಯಿಸಿದರೆ ಅವನು ನಿಷ್ಠ ಹಂತವನ್ನು ತಲುಪ್ತಾನೆ. ಒಂದಲ್ಲ, 5 ಜಯಿಸಿದರೆ ನಿಷ್ಠ ಹಂತವನ್ನು ತಲುಪ್ತಾನೆ. ಆ 5 ಜಯಿಸಿದಾಗ ಸ್ಥಿರ ಮಟ್ಟವನ್ನು ತಲುಪಲಾಗ್ತದೆ. ಅದಕ್ಕೆ ಹೇಳಿದ್ದು, ಕೆಲವರಿಗೆ ಕೆಲವು ಇರ್ತದೆ. ಒಬ್ಬ ಭಕ್ತನಲ್ಲಿ 1, 2, 3 ಇರಬಹುದು, ಕೆಲವು ಭಕ್ತನಲ್ಲಿ 4 ಇರಬಹುದು, ಕೆಲವು ಭಕ್ತರಲ್ಲಿ ಒಂದೇ ಇರಬಹುದು. ಯಾವುದು? ಗ್ರಾಸ್ ಕಾಮ, ತುಂಬಾ ಕಾಮ ಇದೆ, ಬೇರೆ ಯಾವುದು ಇಲ್ಲ. ಆವಾಗ್ಲೂ ಅವನು ರಸಾಸ್ವಾದದಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ದಾನೆ. ಸೊ ಆ ರೀತಿ ಮಾತಾಜಿ. ಸೊ ನಾವೇ ನೋಡ್ಕೊಳ್ಬೇಕು. ಏನು ಅಂದ್ರೆ, ನನ್ನಲ್ಲಿ ಯಾವ್ದು ಇದೆ. ಲಯ ಇಲ್ಲ ಖಂಡಿತವಾಗಿ ನೀವು ಹೇಳಿದ ಪ್ರಕಾರ, ಆದ್ರೆ ವಿಕ್ಷೇಪ ಇದೆಯಾ, ಕಷಯ ಇದೆಯಾ, ರಸಾಸ್ವಾದ ಇದೆಯಾ, ಅಪ್ರತಿಪಟ್ಟಿ ಇದೆಯಾ, ಅದನ್ನು ನಾವು ನೋಡ್ಕೋಬೇಕು. 5 ದಾಟಿದ ತಕ್ಷಣ ನಿಷ್ಠಾಸ್ತರ. ಹರೇ ಕೃಷ್ಣ. ಆನ್ಸರ್ ಆಯ್ತಾ ಮಾತಾಜಿ? 5ರಲ್ಲಿ 1 ಇಟ್ಕೊಂಡ್ರು ಅದು ಹೌದು. ಆಗುತ್ತಲ್ವಾ? 5ರಲ್ಲಿ 1 ಇದ್ರೂನು ಅವನು ನಿಷ್ಠಾಸ್ತರವನ್ನು ತಲುಪಿಲ್ಲ. 5ರಲ್ಲಿ 1 ಇದ್ರೂನು ಅವನು ನಿಷ್ಠಾಸ್ತರವನ್ನು ತಲುಪಿಲ್ಲ. ಧನ್ಯವಾದಗಳು. ಹೆಚ್ಚಿನ ಭಕ್ತರು ಯಾವ್ದ್ರಲ್ಲಿ ಸಿಕ್ಕಾಕೊಳ್ತಾರೆ? ಹೆಚ್ಚಿನ ಭಕ್ತರು ಯಾವ್ದ್ರಲ್ಲಿ ಸಿಕ್ಕಾಕೊಳ್ತಾರೆ? ಲಯದಲ್ಲೇ ಇರ್ಬೇಕು ಪ್ರಭು. ಹಾ, ಲಯನೇ, ಲಯ. ಲಯ ಅಲ್ಲ. ಲಯ ಹೆಚ್ಚಿನ ಭಕ್ತರು, ನಿಯೋಫೈಟ್ ಕನಿಷ್ಠ ಭಕ್ತರೇ ಲಯವನ್ನು ಆಲ್ಮೋಸ್ಟ್ ಬೇಗ ದಾಟಿ ಬಿಡ್ತಾರೆ. ಹೆಚ್ಚಿನ ಭಕ್ತರು ಸಿಕ್ಕಾಕೊಳ್ಳುವುದು ರಸಾಸ್ವಾದ. ಯಾಕೆ? ಕಾಮ ಪ್ರಬಲವಾಗಿ ಇದೆ. ಕಾಮದ ಆಸೆ, ಇಂದ್ರಿಯ ತೃಪ್ತಿ ಮಾಡಬೇಕು. ಎಲ್ರಿಗೂ ಇಂದ್ರಿಯ ತೃಪ್ತಿ ಬೇಕು. ಸೆಕ್ಸ್ ಡಿಸೈರ್ಸ್ಗಳು ತುಂಬಾ ಸ್ಟ್ರಾಂಗ್. ಅದೇ ಏನು, ಮೈಥುನ್ಯ ಆಗಾರ. ಈ ಜಗತ್ತು ಮೈಥುನ್ಯ ಆಗಾರ. ಎಲ್ಲರಿ ಏನು, ನಿದ್ರೆಯಾ ಹಿಯತೆ ವಕ್ತನ್ ವಿವಾಹೇನ ಚ ವಾ ವಯಃ. ಏನು ಮಾಡ್ತಾನೆ? ಬೆಳಿಗ್ಗೆ ಕುಟುಂಬ ಭರಣೇನವ, ಕುಟುಂಬದಲ್ಲಿ ಏನು ಮಾಡ್ತಾನೆ? ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ತುಂಬಾ ಕಷ್ಟಪಟ್ಟು ದುಡಿತಾನೆ. ರಾತ್ರಿ ಏನು ಬೇಕು? ಸೆಕ್ಸ್ ಸುಖಗಳು ಬೇಕು. ಯಾರು? ಗ್ರಹಮೇಧಿ. ಸೊ ಮೈಥುನ್ಯಾಗಾರ. ಜನಸ್ಯ ಮೋಹೋಯಂ ಅಹಂ ಮಮೇತಿ, ತುಂಬಾ ಪ್ರಬಲವಾಗಿದೆ. ಸೊ ಅದರಿಂದ ಹೆಚ್ಚಿನ ಭಕ್ತರಿಗೆ ರಸಾಸ್ವಾದ ಅಲ್ಲಿ ಸಿಕ್ಕಾಕೊಳ್ತಾರೆ. ಯಾವಾಗ ಪೂಜಾ ಲಾಭ ಪ್ರತಿಷ್ಠ, ಇದು ಸಟಲ್ ಸೆಕ್ಸ್. ಗ್ರಾಸ್ ಸೆಕ್ಸ್ ಅಂದ್ರೆ ದೈಹಿಕವಾಗಿ ಬೇಕಾದಂಥದ್ದು. ದೈಹಿಕವಾಗಿ ಬೇಕಾದಂತಹ ಈ ಆಸೆಗಳಿಂದ ಹೊರಗೆ ಬಂದ್ರೆ ರಸಾಸ್ವಾದದಿಂದ ಹೊರಗೆ ನಿಷ್ಠಾಸ್ತರವನ್ನು ತಲುಪಿದ್ದಾನೆ ಅಂತ. ಆದ್ರೆ ನಿಷ್ಠಾಸ್ತರವನ್ನು ತಲುಪಿದಾಗ್ಲೂ ಕೂಡ ಸಟಲ್ ಸೆಕ್ಸ್ ಅಂದ್ರೆ ಯಾವುದು? ಪೂಜಾ ಲಾಭ ಪ್ರತಿಷ್ಠ ಇರ್ತದೆ, ಆದ್ರೆ ದೈಹಿಕವಾದ ಆಸೆಗಳು ಇರುವುದಿಲ್ಲ. ಇನ್ನು ದೈಹಿಕವಾದ ಆಸೆಗಳು ಪ್ರಬಲವಾಗಿ ಇದೆ, ಇನ್ನು ತುಂಬಾ ಗಾಢವಾಗಿ ಪ್ರಬಲವಾಗಿ ಇದೆ. ಅದು ಅಂದ್ರೆ ಇನ್ನು ರಸಾಸ್ವಾದದಲ್ಲಿ ಇದ್ದಾನೆ, ಇನ್ನು ನಿಷ್ಠಾಸ್ತರವನ್ನು ತಲುಪಿಲ್ಲ. ಆದ್ರೆ ಅದು ತುಂಬಾ ವೀಕ್ ಆಗಿದೆ. ಅವನಿಗೆ ಭಕ್ತಿ ಸೇವೆಯಲ್ಲಿ ಜಾಸ್ತಿ ತೊಂದರೆಗಳನ್ನು ಕೊಡ್ತಾ ಇಲ್ಲ. ಆವಾಗ ಅವನು ನಿಷ್ಠಾಸ್ತರಕ್ಕೆ ಬಂದಾನೆ. ಯಾಕಂದ್ರೆ ಸ್ಥಿರತೆಯನ್ನು ಹೊಂದಿರ್ತಾನೆ. ನಿಷ್ಠಾಸ್ತರಕ್ಕೆ ಬಂದಾಗ ಅವನಿಗೆ ಭಕ್ತಿ ಸೇವೆಯಲ್ಲಿ ಯಾವುದೇ ಜಾಸ್ತಿ ಅಡೆತಡೆಗಳು ಇರುವುದಿಲ್ಲ. ಹರೇ ಕೃಷ್ಣ. ಬೇರೆ ಏನಾದರೂ ಪ್ರಶ್ನೆಗಳು ಇದೆಯಾ? ಇಲ್ಲಿ ಇದು ಲಾಸ್ಟ್ ಇದು ಓದಿ ಯಾರಾದ್ರು. ಇಂದ್ರಿಯ ಆಕರ್ಷಣೆಗಳಿಂದ, ನಾನೇ ಓದ್ತೇನೆ. ಇಂದ್ರಿಯ ಆಕರ್ಷಣೆಗಳಿಂದ ಮನಸ್ಸನ್ನು ಕೀರ್ತನೆಯಲ್ಲಿ ತೊಡಗಿಸಲು ಅಸಮರ್ಥತೆ. ಇಂದ್ರಿಯಗಳ ಆಕರ್ಷಣೆ ಏನು? ಇಂದ್ರಿಯ ವಸ್ತುಗಳಿಗೆ ಆಕರ್ಷಣೆ ಆಗ್ತಾರೆ, ಎಸ್ಪೆಷಲಿ ಅಪೋಸಿಟ್ ಸೆಕ್ಸ್. ಇಂದ್ರಿಯ ವಸ್ತುಗಳು
attraction to opposite sex. This is the main. ಇಂದ್ರಿಯ ವಸ್ತುಗಳಿಂದ ಆಕರ್ಷಣೆಯಿಂದ ಮುಕ್ತನಾದ್ರೆ ನಿಷ್ಠ ಬರ್ತಾನೆ. ಆದ್ರೆ ಇಂದ್ರಿಯ ವಸ್ತುಗಳಿಗೆ ಪ್ರಬಲವಾದ ಒಂದು ಆಸಕ್ತಿ ಅಥವಾ ಆಕರ್ಷಣೆ ಇದ್ದು ಬಿಟ್ರೆ ಅವನಿನ್ನು ರಸಾಸ್ವಾದದಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ. ಹರೇ ಕೃಷ್ಣ. ಅರ್ಥ ಆಯ್ತಲ್ವಾ ಈಗ ಹೆಚ್ಚು ಕಡಿಮೆ? ಇದು ತುಂಬಾ ಸುಲಭವಾಗಿದೆ. ಕಷಯ ಇದೆಲ್ಲ ಏನು ದುರಾಸೆ, ಕೋಪ, ಹೆಮ್ಮೆ, ಲೋಭ ಇದೆಲ್ಲ. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆಗಳು ಇದೆಯಾ? ಇಲ್ಲಾಂದ್ರೆ ಹರೇ ಕೃಷ್ಣ ಮಹಾಮಂತ್ರ 30 ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ. ಧನ್ಯವಾದಗಳು. ಯಾರಾದ್ರೂ ಲೀಡ್ ಮಾಡ್ತೀರಾ? ನಾನ್ ಮಾಡ್ತೀನಿ ಪ್ರಭು. ಹರೇ ಕೃಷ್ಣ. ಹೇಳಿ.